ನಮಸ್ಕಾರ. ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಿಧಿ ಮಂಜುನಾಥ್. ಮನುಷ್ಯರಿಗೆ ಇರುವಂಥ ಒಂದು ಸಾಮಾನ್ಯ ಒಂದು ಇಚ್ಛೆ, ಆಸೆ ಅಂತಂದರೆ ಶ್ರೀಮಂತರಾಗಿರಬೇಕು, ಶ್ರೀಮಂತರಾಗಿ ಯಾವಾಗಲೂ ಮುಂದುವರಿಬೇಕು ಅನ್ನುವಂಥ ಆಸೆ ಇರುತ್ತೆ. ಆದರೆ ಪ್ರತಿ ಜನ್ಮದಲ್ಲೂ ಶ್ರೀಮಂತರಾಗಿ ಇರಬೇಕು ಅಂತಂದರೆ ನಾವೇನು ಮಾಡಿರಬೇಕು ಅಂಥೇಳಿ ಯಾರಿಗೂ ಕೂಡ ಗೊತ್ತಿರೋದಿಲ್ಲ. ಹಾಗೆ ಒಂದು ಸರಿ ಬಂದಿರುವಂಥ ಶ್ರೀಮಂತಿಕೆ ಹಾಗೆ ಮುಂದುವರಿತಾ ಹೋಗಬೇಕು ಅಂತಂದರೆ ಏನು ಮಾಡಿರಬೇಕು ಅನ್ನೋದನ್ನು ತಿಳಿಸ್ಕೊಳ್ಳೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸ್ವಾಗತ ಗುರುಗಳೇ. ನಮಸ್ಕಾರ ಗುರುಗಳೇ. ಹಾಗಾದರೆ ಒಂದು ಸರಿ ಬಂದಿರುವಂಥ ಶ್ರೀಮಂತಿಕೆಯಾಗಲಿ ಪ್ರತಿ ಜನ್ಮದಲ್ಲೂ ನಮಗೆ ಶ್ರೀಮಂತಿಕೆ ಉಳಿಬೇಕು ಅಂತಂದರೆ ಏನು ಮಾಡಿರಬೇಕು ಗುರುಗಳೇ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಸಾಮಾನ್ಯವಾಗಿ ಎಲ್ಲರೂ ಬಯಸ್ತಕ್ಕಂತಹದ್ದೇ ಇದು. ಹೌದು. ಕೆಲವರು ಸುಮಾರು ಜನ ತುಂಬ ಜೋರಾಗಿತ್ತು, ಎಲ್ಲ ಹೋಗ್ಬಿಡ್ತು. ಒಂದು ಕಾಲದಲ್ಲಿ ತುಂಬ ಚೆನ್ನಾಗಿತ್ತು, ಹೀಗೆ ಹೋಗ್ಬಿಡ್ತು. ಈ ರೀತಿ ಹಲವಾರು ವಿಚಾರಗಳನ್ನು ನಾವು ಬೆಳೆಸ್ತೇವೆ. ಹೌದು. ಆದರೆ ದೇವರು ಕೊಡ್ತಾನೆ, ಮತ್ತೆ ಈಸ್ಕೊಂಡ್ಬಿಡ್ತಾನೆ ಅಥವಾ ಕಿತ್ಕೊಂಡ್ಬಿಡ್ತಾನೆ, ಏನೋ ಒಂದು ಹೇಳ್ತೀವಿ ನಾವು. ಭಗವಂತ ಲೇವಾದೇವಿ ಮಾಡಲ್ಲ. ಮಾಡ್ತಿರೋದು ನಾವು, ಹೇಳ್ತಿರೋದು ದೇವರಿಗೆ. ಹಾಗಾಗಿ ಇದಕ್ಕೆ ನಿಜವಾದ ಸತ್ಯತೆ ಏನಾಗಬೇಕಾಗತ್ತೆ? ಶಾಶ್ವತವಾಗಿರ್ತಕ್ಕಂಥ ಪದವಿ ಅಂತ ಅಂದ್ಕೊಳ್ಳೋಣ. ಶ್ರೀಮಂತಿಕೆ ಅಂದರೆ ಪದವಿ, ಅದು ಯಾವ್ದು ಬೇಕಾರಾಗಿರ್ಬೋದು. ಆರೋಗ್ಯ, ನೆಮ್ಮದಿ, ಕುಟುಂಬ ಎಲ್ಲದಕ್ಕೂ ಸೇರುತ್ತೆ. ನಾವು ದುಡ್ಡಿಗೂ ಅಷ್ಟೇ ಲೆಕ್ಕ ಹಾಕಬಾರ್ದು. ನಾವು ಹಣ ಆಸ್ತಿಗೆ ಅಷ್ಟೇ ಅದನ್ನು ಹೇಳ್ಕೊಳ್ತೀವಿ. ಅದಲ್ಲ, ಒಂದು ಕುಟುಂಬ ನೆಮ್ಮದಿಯಾಗಿರಬೇಕಾದ್ರೆ ಎಲ್ಲವೂ ಸೂಕ್ತವಾಗಿದ್ದಾಗ ಅದು ನಮಗೆ ಒಂದು ಶ್ರೀಮಂತಿಕೆ ಅಂತ ತೋರಿಸುತ್ತೆ. ಹೌದು. ಹಾಗಾಗಿ ಏರಿಳಿತಗಳು ಯಾಕೆ ಬರಬೇಕು, ನಾವು ಮಾಡಿರತಕ್ಕಂಥ ಅಪರಾಧ ಆದರೂ ಏನು ಅಂತಕ್ಕಂಥ ವಿಚಾರವನ್ನು ಇವತ್ತು ಮುಂದೆ ಇಡಬೇಕಾಗತ್ತೆ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗೆ ಕೋಟಿ ಕೋಟಿ ನಮನಗಳನ್ನ ಅರ್ಪಣೆಯನ್ನು ಮಾಡಿ ವಿಚಾರಕ್ಕೆ ಬರೋದೇ ಆದರೆ, ನಾವು ಏನೋ ಮಾಡಿಬಿಟ್ಟಿದ್ದೀವಿ, ತಪ್ಪು ಮಾಡಿಬಿಟ್ವಾ, ಹಲವಾರು ರೀತಿಯಲ್ಲಿ ಅವರೇ ಪ್ರಶ್ನೆ ಹಾಕೋತಾರೆ. ಅಥವಾ ಬೇರೆಯವರಿಂದ ನಮ್ಗೆ ತೊಂದರೆ ಆಯಿತಾ ಅಂತಕ್ಕಂಥದ್ದು ಅನ್ಕೋತಾರೆ. ಆದರೆ ಇಲ್ಲಿ ಮುಖ್ಯವಾದ ವಿಚಾರ, ಕೆಲವರಿಗೆ ಇದು ಕಷ್ಟಕರವಾದ ವಿಚಾರ ಅನಿಸತ್ತೆ. ಆ ಅನುಭವಿಸ್ತಾ ಇರೋರು ಅದನ್ನು ತಿಳ್ಕೊಂಡ್ರೆ ಇದು ಸತ್ಯ ಅಂತ ಅನಿಸತ್ತೆ. ಏನು? ಮೊದಲನೇದಾಗಿ, ಸಮಯಕ್ಕೆ ಸರಿಯಾಗಿ ಮಕ್ಕಳಿಗೆ ಮದುವೆ ಮಾಡದೇ ಇರತಕ್ಕಂತಹ ಒಂದು ದೊಡ್ಡ ಶಾಪ. ವಯಸ್ಸಿಗೆ ಸರಿಯಾಗಿ ಹೆಣ್ಣಿಗೂ ಆಗ್ಬೋದು, ಗಂಡಿಗಾದರೂ ಆಗಬಹುದು. ವಯಸ್ಸಿಗೆ ಸರಿಯಾಗಿ ಮದುವೆಯನ್ನು ಮಾಡದೇ ಇರತಕ್ಕಂಥ ತಂದೆ ತಾಯಿಗಳಿಗೆ ಬ್ರಹ್ಮಹತ್ಯೆ ದೋಷ. ಇವರಿಗೆ ಪರಿಹಾರ ಇಲ್ಲ. ಎಷ್ಟು ಜನ್ಮ ಎತ್ತಿದರೂ ಈ ಹತ್ಯೆ ದೋಷದಲ್ಲೇ ಇರಬೇಕು ಇವರು. ಸರಿಯಾದ ವಯಸ್ಸಿಗೆ ಸರಿಯಾಗಿ ಮದುವೆಯನ್ನು ಮಾಡುವುದಕ್ಕೆ ಆಗಿಲ್ಲವಾ ಅಥವಾ ಅವರು ಮಾಡಿಕೊಳ್ಳುತ್ತಿಲ್ಲವಾ, ಇದರೊಂದು ಪ್ರಶ್ನೆ ಬರುತ್ತೆ. ಅವ್ರು ಮಾಡ್ಕೋತಾ ಇಲ್ವಾ, ಇವ್ರು ಮಾಡ್ತಾ ಇಲ್ವಾ? ಹೌದು. ಎರಡೂ ಒಂದೇ ತಪ್ಪು. ಅಂತೂ ಸಕಾಲದಲ್ಲಿ ವಯಸ್ಸಿಗನುಸಾರವಾಗಿ ಮದುವೆ ಆಗದೇ ಇರತಕ್ಕಂಥದ್ದು ಮದುವೆ ಮಾಡ್ಕೊಳ್ಳೋ ಪೂರ್ವಾರ್ಜಿತ ಪುಣ್ಯಶೇಷ, ಕರ್ಮಶೇಷ. ಮದುವೆ ಮಾಡ್ಕೊಳ್ಳೋರು, ಮಾಡದೇ ಇರತಕ್ಕಂಥ ತಂದೆ ತಾಯಿ, ಇದೇ ಪೂರ್ವಾರ್ಜಿತದ ಕರ್ಮಶೇಷ. ಇದಕ್ಕೆ ಎಂಡಿಲ್ಲ, ರಿಪೀಟ್ ಆಗ್ತಾನೆ ಇರುತ್ತೆ. ಹಾಗಿರಬೇಕಾದ್ರೆ ಇದೆರಡರಲ್ಲಿ ಯಾವುದೋ ಒಂದು ತಪ್ಪಿರಬೇಕು. ಯಾಕೆ ತಪ್ಪಾಗ್ತಾ ಇದೆ? ಅದಕ್ಕೆ ಮೂಲ ಕಾರಣ ಇನ್ನೊಂದು ಭಾಗ, ಮಕ್ಕಳನ್ನು ಪೋಷಣೆಯ ವಿಚಾರದಲ್ಲಿ ತಂದೆ ತಾಯಿಗಳ ಹಿನ್ನಡೆ. ಮಕ್ಕಳಿಗೆ ಪೋಷಣೆ ಮಾಡುವ ವಿಚಾರದಲ್ಲಿ ತಂದೆ ತಾಯಿಗಳ ಹಿನ್ನಡೆ. ನಾವೇನು ತಿಂತೀವೋ ಅದು ನಾನು ತಿನ್ನಿಸಿದ್ದೀವಿ, ನಾವು ಹೆಂಗಿದ್ದೀವೋ ನಾವು ಅದು ತೋರಿಸಿದ್ದೀವಿ. ಇದಾಯ್ತಾ? ಸರಿನಾ ಇದು? ಇಲ್ಲ ಗುರುಗಳೇ, ತಪ್ಪು ಅಲ್ವಾ? ಹೌದು. ನಮ್ಗೇನು ಗೊತ್ತೋ ಅದು ನಾವು ಮಾಡಿದ್ದೀವಿ. ನಮ್ಮ ಅಪ್ಪ ಅಮ್ಮ ನಮ್ಗೇನು ತೋರಿಸಿದ್ರು ಅದು ಮಾಡಿದ್ದೀವಿ. ಇದು ಕಳ್ಳತನದ ವಿಚಾರ ಅಲ್ಲ? ಹೌದು. ಕದಿಯೋದು ಇದು. ಹೌದು. ವಿಚಾರವನ್ನು ಕದಿಯೋದು, ಸುಳ್ಳನ್ನು ಸೃಷ್ಟಿ ಮಾಡ್ಕೊಳ್ಳೋದು. ಇನ್ನೊಂದು ಸೋಮಾರಿತನ. ಹಿಂಗೆ ಹೇಳ್ಕೊಂಡೇ ಕಾಲ ಕಳ್ಕೊಂಡು ಜೀವನ ಪರ್ಯಂತ ಯಾರು ನೆಮ್ಮದಿಯಾಗಿ ಆರೋಗ್ಯವಾಗಿ ಯಾಕಿಲ್ಲ. ಶ್ರೀಮಂತಿಕೆ ಅಂತಕ್ಕಂಥದ್ದು ಹಣ ಒಂದಲ್ಲ, ಎಲ್ಲವೂ ಶ್ರೀಮಂತಿಕೆನೇ. ಹೌದು. ಅದು ಸಣ್ಣ ಉದಾಹರಣೆ. ತಂದೆ ಕಾಲದಲ್ಲಿ ತುಂಬ ಜೋರಾಗಿದ್ದರು, ಅಪ್ಪ ಸತ್ತ, ಎಲ್ಲ ಕಳ್ಕೊಂಡ್ರು. ಹೌದು. ಕೆಲವೊಂದು ಕುಟುಂಬದಲ್ಲಿ
ಅಪ್ಪ ಇದ್ದಾಗ ಏನೂ ಇರಲಿಲ್ಲ, ಅಪ್ಪ ಸತ್ತ, ಇವ್ರು ಚೆನ್ನಾಗಾದರು. ಸೊ ಹೀಗೂ ಹೌದು, ಹಾಗೂ ಹೌದು. ಹೌದು. ಇದರ ವ್ಯತ್ಯಾಸ ಏನು ಅಂದರೆ, ನಮ್ಮ ದೇಹದಲ್ಲಿ ಇರತಕ್ಕಂತಹ ನಾವು ಮಾಡಿಕೊಂಡಿರ್ತಕ್ಕಂಥ ಕೆಲವೊಂದು ತಪ್ಪುಗಳನ್ನು ತಿಳಿಯದೇ ಇರುವ ಕಾರಣ. ಏನದು? ನಮ್ಮ ದೇಹ ಯಾವಾಗಲೂ ನೋವು ಪಡದೆ ತುಂಬ ಖುಷಿಯಾಗಿ ಚಟುವಟಿಕೆಯಿಂದ ಇರಬೇಕು ನಮ್ಮ ದೇಹ. ಹೌದಾ? ಹೌದು. ಇದೆಯಾ? ಇಲ್ಲ ಗುರುಗಳೇ. ಈಗ ಇದಕ್ಕೆ ರಿಪೇರಿ ಯಾರು? ದೇವರ ನಾವೇನೆ. ಹಾಗಿದ್ದ ಮೇಲೆ ಸದಾ ಚಟುವಟಿಕೆಯಿಂದ ಇರಬೇಕಾದ್ರೆ, ದೇಹದಲ್ಲಿ ಯಾವುದೇ ಆಯಾಸಗಳು ನೋವಿಲ್ಲದೆ ಇರಬೇಕಾದ್ರೆ ನಾವು ಈ ದೇಹವನ್ನು ನೋಡ್ಕೋಬೇಕಾ ಬೇಡವಾ? ನೋಡ್ಕೋಬೇಕು ಗುರುಗಳೇ. ಹಾಗಿದ್ದ ಮೇಲೆ ಏನು ನೋಡ್ಕೋಬೇಕಿತ್ತು? ಹಾಗಾದರೆ ನಾವು ನೋಡ್ಕೊಂಡಿಲ್ವಾ? ನಮ್ಮ ದೇಹ ಯಾವಾಗಲೂ ಶಾಶ್ವತವಾಗಿ ಆರೋಗ್ಯದಾಯಕವಾಗಿರಬೇಕಾದ್ರೆ ಜೀವಕೋಶಗಳು ಅಂತ ಎಲ್ರಿಗೂ ಗೊತ್ತಿದೆ. ಗುರುಗಳೇ. ಈ ಜೀವಕೋಶಗಳು ನಮ್ಮ ದೇಹದಲ್ಲಿ ಎಷ್ಟು ಮಟ್ಟಕ್ಕೆ ನಾವು ರಕ್ಷಣೆ ಮಾಡ್ಕೊಂಡಿದ್ದೀವಿ, ಅದರ ಮೇಲೆ ನಮಗೆ ಜೀವನ ಪರ್ಯಂತ ಶಾಶ್ವತವಾಗಿರ್ತಕ್ಕಂಥ ಶ್ರೀಮತಿಗೆ ಆಯಸ್ಸು. ನಮ್ಮಪ್ಪ ನಮ್ಮ ತಾತ 100 ವರ್ಷ ಇದ್ರಂತೆ, 105 ವರ್ಷ ಇದ್ರಂತೆ, ನಮ್ಗೆ ಯಾಕೆ 40ಕ್ಕೆ ಹೋಗ್ತಾ ಇದೆ ಅಂತ ಕೇಳ್ತಾರೆ ಅಲ್ವಾ? ಇದನ್ನೇ ಶ್ರೀಮಂತಿಕೆ, ಆಯಸ್ಸಿನಲ್ಲಿ ಶ್ರೀಮಂತಿಕೆ. ಅವ್ರು ಯಾಕೆ ಆಗಿದ್ರು, ಇವ್ರು ಯಾಕೆ ಆಗ್ತಾ ಇಲ್ಲ, ನಾವ್ಯಾಕೆ ಇರೋಕ್ಕಾಗ್ತಾ ಇಲ್ಲ? ಅದಕ್ಕೆ ಒಂದು ಸಣ್ಣ ಉದಾಹರಣೆ, ಇವತ್ತಿನ ಒಂದು ಬೇಸಿಗೆಯ ಕಾಲವನ್ನು ತಗೊಳ್ಳೋಣ. ಏನದು ಬೇಸಿಗೆ ಕಾಲ? ಏನಾಗಿದೆ ತಪ್ಪು? ನಮ್ಮ ದೇಹಕ್ಕೆ ತುಂಬ ಉಷ್ಣಾಂಶ ಅಂತಕ್ಕಂಥದ್ದು ಸಾಕಷ್ಟು ಕೆಲವರು ಜನರಿಗೆ ಅರ್ಥ ಆಗಿದೆ. ಹೌದು. ತುಂಬ ಉಷ್ಣಾಂಶ ಶೀತಕಾಲದಲ್ಲೂ ಕೂಡ ಇರ್ತಕ್ಕಂಥ ವಿಚಾರ ಇದೆ. ಇದು ಯಾಕೆ ಉಷ್ಣಾಂಶ ಅಧಿಕವಾಗಿರ್ತಕ್ಕಂಥ ಲೆಕ್ಕಾಚಾರ ವ್ಯತ್ಯಾಸ ಆಗತ್ತೆ ಅಂದರೆ, ಅಂಥವ್ರನ್ನು ಮದುವೆ ಮಾಡೋಕ್ಕಾಗಲ್ಲ, ಅವರು ಮದುವೆ ಮಾಡ್ಕೊಳ್ಳಲ್ಲ. ದೇಹದಲ್ಲಿ ತಾಪಮಾನ ಅತಿಯಾಗಿದ್ದಾಗ ಅವ್ರು ಯಾವುದನ್ನು ಒಪ್ಕೊಳ್ಳಲ್ಲ. ಯಾಕೆ ಗುರುಗಳೇ? ದೇಹದಲ್ಲಿ ಶಕ್ತಿ ಇರಲ್ವಲ್ಲ. ದೇಹದಲ್ಲಿ ಶಕ್ತಿನೇ ಇರಲ್ಲ, ಏನು ಬೇಕು ಅನ್ಸೋದೇ ಇಲ್ಲ. ಬರೀ ಕಿರಿಕೋ, ಬರೀ ಜಗಳ, ಬರೀ ಬೇಜಾರು ಮಾಡೋದು, ಅವರು ಬೇಜಾರು ಮಾಡ್ಕೊಳ್ಳೋದು, ಬೇರೆಯವ್ರನ್ನೂ ಬೇಜಾರು ಮಾಡಿಸೋದು. ತುಂಬ ಕೋಪ ಬಂದಾಗ ಬೈತಾರೆ, ಇವ್ರಿಗೆ ಏನು ಹಿಡ್ಕೊಂಡೈತಾ, ತಲೆಕೆಟ್ಟೋಗೈತಾ ಏನೋ ಅಂತ ಹೇಳ್ತಾರೆ. ಹೌದಾ? ಏನು ಕೊಡ್ತಾ ಇದು, ಯಾಕೆ ಹಿಂಗೆ ಆಡ್ತೀಯಾ? ಇದು ದೇಹದಲ್ಲಿ ಇರ್ತಕ್ಕಂಥ ಜೀವಕೋಶಗಳ ಪರಿಣಾಮದ ಮೇಲೆ ನಮ್ಮ ದೇಹ ಪೂರ್ಣವಾಗಿ ಕಂಪನವಾಗಿ ಶುರುವಾಗತ್ತೆ. ನಮ್ಮ ಕೈಗೆ ಅದು ಕಂಟ್ರೋಲ್ಗೆ ಸಿಗದೇ ಇರೋ ರೀತಿಯಲ್ಲಿ ತುಂಬ ಕಷ್ಟಕರವಾದ ರೀತಿಯಲ್ಲಿ ಬರುತ್ತೆ. ಹಾಗಿರಬೇಕಾದ್ರೆ ಏನು ತಪ್ಪಾಗ್ತಾ ಇದೆ? ನೀನು ಬೆಳಿಗ್ಗಿಂದ ಸಾಯಂಕಾಲ ತನಕ ಬೇಡಮ್ಮ, 1 ಗಂಟೆ ಸಮಯದಲ್ಲಿ ಖುಷಿಯಾಗಿ ಆರಾಮಾಗಿದ್ದೀನಿ ಇವತ್ತು ಅಂತ ಅಂದ್ಕೊಳ್ಳೋಣ. ಒಂದು ಅರ್ಧ 1 ಗಂಟೆ ಕಳೆದ ತಕ್ಷಣ ಏನೋ ಒಂಥರ ಕುಸ್ದಂಗೆ ಆಗುತ್ತೆ, ಸುಸ್ತಾದಂಗೆ ಆಗುತ್ತೆ, ಏನೋ ನನ್ನ ಕೈಲಿ ಏನೋ ಆಗ್ತಾರೆ, ಯಾಕೋ ಬೇಜಾರಾಗ್ತಾ ಇದೆ. ಇದಕ್ಕೆ ಕಾರಣ ಬೇಕಲ್ಲ? ಹೌದು. ಅದು ಚಿಕ್ಕ ಮಕ್ಕಳಾಗಿರಲಿ ದೊಡ್ಡವರಾಗಿರಲಿ, ಬೆಳಿಗ್ಗೆ ಚೆನ್ನಾಗಿದ್ದೆ, ಯಾಕೋ ಇವಾಗ ಒಂದು ಸ್ವಲ್ಪ ಸುಸ್ತಾಗತ್ತೆ, ಅಲ್ಲೇ ಕೈಕಾಲು ಬೇಡ ಸೋತ್ಕೊಂಡಂಗೆ ಆಗುತ್ತೆ, ಏನು ಮಾಡೋದು ನಾವು ಅಂತ ಕೂತ್ಕೊಂಡ್ಬಿಡ್ತಾರೆ, ಇಲ್ಲ ಮಲ್ಕೊಂಡ್ಬಿಡ್ತಾರೆ. ಹೌದಾ? ಇದನ್ನು ಸತ್ಯವಾಗಿ ನಮ್ಮ ದೇಹದಲ್ಲಿ ನಡೀತಾ ಇರತಕ್ಕಂತಹ ವಿಚಾರವನ್ನು ತಿಳ್ಕೊಂಡಾಗ ಮಾತ್ರ ನಾವು ಸದಾ ಶ್ರೀಮಂತಿಕೆಯಿಂದ ಇರಬಹುದು. ಈ ಹಣದಲ್ಲಿ ತುಂಬ ಶ್ರೀಮಂತಿಕೆಯಿಂದ ಇರಬೇಕು ಅಂತಕ್ಕಂಥದ್ದು ಎಲ್ಲರ ಬಯಕೆ ಜಾಸ್ತಿ ಇರುತ್ತೆ. ಆ ಹಣದಲ್ಲಿ ಶ್ರೀಮಂತಿಕೆ ಯಾಕಿಲ್ಲ ಅನ್ನೋದಕ್ಕೊಂದು ಇದ್ರ ಪಕ್ಕದಲ್ಲಿ ಹೇಳ್ಬಿಡ್ತೀನಿ. ಇದಕ್ಕೆ ಫಲವತ್ತಾದ ಭೂಮಿ ಯಾರಲ್ಲಿ ಇತ್ತೋ ಹಿಂದೆ, ಈಗಲೂ ಇದೆಯೋ, ಅವರು ಯಾವಾಗಲೂ ಅಗರ್ಭ ಶ್ರೀಮಂತಕರಾಗೇ ಇರ್ತಾರೆ. ಯಾವುದದು ಅಂದರೆ, ಯಾವ ಮನೆಯಲ್ಲಿ ಹಸುವಿನ ಕೊಟ್ಟಿಗೆ ಇರುತ್ತೋ ಆ ಮನೆ ಸದಾ ಶ್ರೀಮಂತಿಕೆ. ಈಗ ಎಲ್ಲಿದೆ ಕೊಟ್ಟಿಗೆ? ಇಲ್ಲ ಗುರುಗಳೇ. ನಾವು ವಾಸ ಮಾಡೋಕ್ಕೆ ಸೈಟ್ ಇಲ್ಲ, ಹಸು ಕಟ್ಕೊಳ್ಳೋದು ಏನು ಮಾಡೋದು ಅಂತ ಅನ್ಕೋತಾ ಇದ್ದೀವಿ. ಆದರೆ ಶ್ರೀಮಂತಿಗೆ ಮಾತ್ರ ಕೇಳ್ತಾ ಇದ್ದೀವಿ. ಅದಕ್ಕೋಸ್ಕರವಾಗಿ ಎಲ್ಲಿ ಹಸು ಇರುತ್ತೋ ಅಲ್ಲಿ ಫಲವತ್ತಾದ ಭೂಮಿ ಇರುತ್ತೆ. ಅದು ಶ್ರೀಮನ್ನಾರಾಯಣನ ಕ್ಷೇತ್ರವಾಗುತ್ತಂತೆ. ಯಾರ ಮನೆಯಲ್ಲಿ ಹಸು ಕಟ್ಟತಕ್ಕಂತಹ ಒಂದು ಸ್ಥಿತಿ ಇರುತ್ತೋ ಅದು ಶ್ರೀಮನ್ನಾರಾಯಣ ಅಲ್ಲೇ ಸ್ಥಾಪನೆ ಆಗ್ತಾರೆ ಅಂತಕ್ಕಂಥ ವಿಚಾರ ಇರುತ್ತೆ. ಲಕ್ಷ ಕೋಟಿ ಜಪವನ್ನು ಮಾಡಿ ಬ್ರಾಹ್ಮಣರನ್ನ ಕರೆಸಿ ಕೋಟಿ ಜಪ ಮಾಡೋದು ಒಂದೇ, ಒಂದು ಸಲ ಹಸು ಗೋಮೂತ್ರವನ್ನು ಹಾಕುವುದು ಒಂದೇ. ಅಂತಹ ಶಕ್ತಿದಾಯಕವಾಗಿರ್ತಕ್ಕಂಥ ಹಸುವಿನ ಕೊಟ್ಟಿಗೆಯನ್ನು ಬಿಟ್ಟು ನಾವು ಕೆಟ್ಟೋ ಅಂತ ತಿಳ್ಕೊಂಡ್ರೆ ಒಳ್ಳೆಯದು. ಈಗ ಕೊಟ್ಟಿಗೆ ಮಾಡಿ ಅಂತ ನಾನು ಹೇಳ್ತಿಲ್ಲ, ಆದರೆ ಆ ಕೊಟ್ಟಿಗೆಯಕ್ಕೆ ಮಾಡದೇ ಇದ್ರೂ ಪರವಾಗಿಲ್ಲ, ಹಸು ಥರ ಮನೆನಾರು ಕಟ್ಟಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾವ ಥರ?
ಹಸು ತರ ಮನೆನಾದ್ರೂ ಹಾ, ಕಟ್ಟಿ ಹಸು ಕಟ್ಟಕ್ಕೆ ಕೊಟ್ಟಿಗೆ ಇಲ್ಲ, ಓಕೆ, ಜಾಗ ಇಲ್ಲ. ಹಾಗಾದ್ರೆ ಏನು ಮಾಡಬೇಕು ಅದಕ್ಕೆ ಪರಿಹಾರ ಅಥವಾ ವಿಚಾರ ಅಂದರೆ ಹಸುವಿನ ರೀತಿಯಲ್ಲಿರೋ ಮನೆ ಕಟ್ಟಿ ಸಾಕು, ಸದಾ ಶ್ರೀಮಂತಿಗೆ ಇರುತ್ತೆ. ಈಗ ನೀವು ಕಟ್ಟಿರುವ ಮನೆ ಹಸುವಿನ ಆಕಾರದಲ್ಲಿ ಇದೆಯಾ ನೋಡ್ಕೊಳ್ಳಿ. ಅಲ್ಲ, ನಾಯಿ ಆಕಾರದಲ್ಲಿದೆ. ಯಾವ ಆಕಾರದಲ್ಲಿ? ನಾಯಿ ಆಕಾರದಲ್ಲಿ ಇದೆ. ಈಗ ಕಟ್ಟಿರುವ ಮನೆ, ಕಟ್ಟಲಿರುವ ಮನೆ, ಕಟ್ಟುತ್ತಿರುವ ಮನೆ ನಾಯಿ ಆಕಾರದಲ್ಲಿ ಮನೆಯನ್ನು ಕಟ್ಟಿರುವ ಕಾರಣ ನಾವು ಏನಾಗಿದ್ದೀವಿ ಅಂತ ನಾನು ಹೇಳೋದಲ್ಲ, ನೀವೇ ತಿಳ್ಕೊಬೇಕು. ಅದು ಹೇಗೆ ಗುರುತಿಸೋದು ಗುರುಗಳೇ? ಹೇಳೋಣ. ನಾಯಿ ಮನೆ ಯಾವುದು, ಹಸುವಿನ ಮನೆ ಯಾವುದು ಅಂತ ಹೇಳ್ಬೇಕಲ್ಲ, ಹೌದು ಅಲ್ವಾ? ಸದ್ಯಕ್ಕೆ ನಾವು ಕಟ್ಟುತ್ತಿರುವ ಮನೆ ನಾಯಿ ರೀತಿ ಅಂತ ಅನ್ಕೋಬೇಕು. ಯಾಕೆಂದ್ರೆ ಇದನ್ನು ಹೇಳ್ತಾನೆ ಇದ್ದೀನಿ. ನಾವು ಬಾಗಿಲು ಇಟ್ಕೊಳ್ಳೋದು ಒಂದೇ, ಹೌದು, ಯಾವುದು? ಒಂದೇ ಬಾಗಿಲು. ಅದಕ್ಕೆ ಅದು ನಾಯಿ ಮನೆ. ಈಗ ಇದನ್ನು ನಾವು ಏನು ಅನ್ಕೊಂಡಿದ್ದೀವಿ? ನಾವೇನು ತಿಳ್ಕೊಂಡಿಲ್ಲ ಅದ್ರ ಬಗ್ಗೆ. ಹೌದು, ತಿಳ್ಕೊಂಡಿಲ್ಲ ಅಲ್ವಾ? ಹೌದು. ಇದನ್ನು ಫಲವತ್ತಾದ ಭೂಮಿ ಆಗತ್ತೆ. ಹಸುವಿನ ರೀತಿಯಲ್ಲಿರ್ತಕ್ಕಂತಹ ಮನೆಯನ್ನು ಕಟ್ಟಿದಾಗ, ಫಲವತ್ತಾದ ಭೂಮಿ ಇದ್ದಾಗ ಆ ಮನೆಯಲ್ಲಿ ಏನು ಬರುತ್ತೆ, ಏನಿರುತ್ತೆ ಅಂತಕ್ಕಂಥದ್ದು ಮುಂದುವರೆದ ಭಾಗ ತಿಳ್ಕೋಬೇಕು. ಏನದು? ಕರೆ ಇದೆಯಾ? ಇಲ್ಲ ಗುರುಗಳೇ, ಮುಂದುವರಿಸಿ. ಈಗ ಏನಿರಬೇಕಾಗತ್ತೆ ಅಂದರೆ ಕ್ಷಣ ಕ್ಷಣಕ್ಕೂ ನಮ್ಮ ದೇಹದ ಶಕ್ತಿ ಬದಲಾವಣೆ ಆಗ್ತಾ ಇರುತ್ತೆ. ಹೌದಾ? ಹೌದು. ಕ್ಷಣ ಕ್ಷಣಕ್ಕೂ ಬದಲಾವಣೆ ಆಗ್ತಾ ಇರುತ್ತೆ. ಇದಕ್ಕೆ ಕಾರಣ ತಿಳ್ಕೊಬೇಕಾ ಬೇಡವಾ? ತಿಳ್ಕೊಬೇಕು ಗುರುಗಳೇ. ತಿಂದಿದ್ದೀನಿ, ಬೆಳಿಗ್ಗೆ ತಿಂಡಿನೂ ತಿಂದೆ, ಒಂದು ಚಪಾತಿ ಜಾಸ್ತಿನೇ ತಿಂದೆ, ಆದರೂ ಯಾಕೆ ಸುಸ್ತಾಯ್ತದಲ್ಲ ಅನ್ಸುತ್ತೆ. ಹೌದು ಅಲ್ವಾ? ಯಾರ ಹತ್ರ ಹೋಗಿ ಕೇಳೋದು ಇದನ್ನ? ಹೌದು ಅಲ್ವಾ? ಹೌದು. ಅದಕ್ಕೆ ಕಾರಣ ಏನು ಅಂತಕ್ಕಂಥದ್ದು ಇವತ್ತು ವಿಚಾರವನ್ನು ಮುಂದೆ ಇಡೋಣ. ಈ ಶ್ರೀಮಂತಿಗೆ ಎಷ್ಟು ಚೆನ್ನಾಗಿದೆ ಅಂತ ಸ್ವಲ್ಪ ಗಮನಿಸ್ಕೊಳ್ಳಿ. ಈಗ ಕರೆ ಇದೆಯಾ? ಹೌದು ಗುರುಗಳೇ. ಪವಿತ್ರ ಅಂತ ಹೇಳಿ ಬಳ್ಳಾರಿಯಿಂದ ಕರೆ ಮಾಡಿದ್ದಾರೆ. ಪವಿತ್ರ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್ ಅವರೇ, ಮಗಳ ಬಗ್ಗೆ ಮೇಡಮ್. ಅವರ ನಕ್ಷತ್ರ ತಿಳಿಸಿ. ನಕ್ಷತ್ರ ವೃಷಭ ರಾಶಿ, ಚತುರ್ದಶಿ. ಗುರುಗಳಿದ್ದಾರೆ, ಮಾತನಾಡಿ. ಹಲೋ, ಹರಿ ಓಂ. ನಾರಾಯಣ, ಹೇಳಮ್ಮ. ಗುರುಜಿ, ಹಾಂ ಹೇಳು. ಇದು ನನ್ನ ಮಗಳಿಗೆ ಮೂಗು ಸುಚ್ಚಬೇಕಾಯ್ತು ಗುರುಜಿ. ಬಲ್ಗಡೆಗೆ ಸುಚ್ಚಿಸ್ಬೇಕಾ, ಎಡಗಡೆಗೆ ಸುಚ್ಚಿಸ್ಬೇಕಾ ಗುರುಗಳೇ? ಆಮೇಲೆ ಬೇರೆ ವಿಚಾರ ಯಾವುದಿದೆ? ಅವಳು ಸ್ವಲ್ಪ ಕಣ್ಣಿಗೆ ಯಾಕೋ ಪ್ರಾಬ್ಲಮ್ ಗುರುಗಳೇ. ಅವಳದ್ದು ಏನು ಕಣ್ಣು ಪ್ರಾಬ್ಲಮ್ ಅಂದ್ರೆ ಏನು? ಕಣ್ಣು ಉರಿ ಬರೋದು, ನಿದ್ದೆ ಮಾಡ್ಬೇಕಾದ್ರೆ ಸ್ವಲ್ಪ ಕಣ್ಣು ಜಾಸ್ತಿ ಇದು ರಕ್ತ ಬಡಿಯೋದು. ಎಷ್ಟು ವಯಸ್ಸು ಅವಳಿಗೆ? 13 ವರ್ಷ ಗುರುಜಿ. 13? ಗುರುಜಿ. ಓಕೆ. ಓದ್ತಾ ಇದ್ದಾಳಾ? ಗುರುಜಿ, 7ನೇ ಕ್ಲಾಸ್. ಚೆನ್ನಾಗಿ ಓದ್ತಿದ್ದಾಳಾ? ಚೆನ್ನಾಗಿ ಓದ್ತದ ಗುರುಜಿ. ಮೂಗು ಏನಕ್ಕೆ ಚುಚ್ಚಬೇಕೀಗ? ಏನಕ್ಕೆ ಮೂಗು ಚುಚ್ಚೋದು? ಮೂಗು ಚುಚ್ಚೋದು ಇವಾಗ ನಾವು ಹೆಣ್ಣು ಮಕ್ಕಳಿಗೆ ಮೂಗು ಚುಚ್ಚಲು ಕಾರಣವೇನೋ? ಪ್ರಶ್ನೆ, ಉತ್ತರ. ಯಾಕೆ ಬೇಕು? ಗೊತ್ತಿಲ್ಲ ಗುರುಜಿ. ಅಮ್ಮರು ಹೆಂಗ್ ಸುತ್ತಿಸ್ತಾರ ಹಂಗ. ಕಾರಣ ಇಲ್ಲೇ ಮೂಗು ಚುಚ್ಚೋದ? ಅಲ್ಲ, ಅದು ಇವಾಗ ವಯಸ್ಸಿಗೆ ಬಂದ್ಮೇಲೆ ಸುತ್ತಿಸ್ತಾರ ಗುರುಜಿ, ಹಳ್ಳಿ ವಾತಾವರಣದಾಗ. ಅದಕ್ಕೆ ನಾವು ಗುರುಗಳು ಕೇಳಿ ಸುತ್ತಿಸೋಣ ಅಂತ ಇಷ್ಟು ದಿನ ಸುಮ್ಮನೆ ಆಗಿದ್ದೀವಿ ಗುರುಗಳು. ಓಕೆ. ಈಗ ರೋಹಿಣಿ ನಕ್ಷತ್ರದಲ್ಲಿ ಮಗು ಹುಟ್ಟುತ್ತಲ್ಲ, ಗುರುಜಿ, ಅದು ಬೆಳಿಗ್ಗೆ ಹೊತ್ತು ಹೇಳ್ತಕ್ಕಂಥ ಅಭ್ಯಾಸ ಚೆನ್ನಾಗಿದೆಯೇನಮ್ಮ? ಗುರುಜಿ, ಒತ್ತಡ ಬಾಳ, ಇದು ಮೈ ನೋವಿನಿಂದ ಎದ್ದಾಳ್ತಾಳ ಗುರುಜಿ. ಎಷ್ಟು ಎದ್ದಾಳ್ಸಕ್ ಹೋದ್ರು ಕೂಡ. ನೀನು ಏನು ಓದಿದ್ಯಾ? ನಾವು SLC. ನಿಮ್ಮ ಅಮ್ಮನ ಕೇಳು, ಯಾಕೆ ಮೂಗು ಚುಚ್ಚಬೇಕು ಅಂತ ಹೇಳಿ ನೋಡೋಣ. ಎಲ್ಲರಿ ಮೂಗು ಚುಚ್ಚೋದು ಕೇಳಿಸ್ಕೊಮ್ಮ. ಬರೀ ಮೂಗು ಚುಚ್ಚೋದು, ಮದುವೆ ಮಾಡಿ ಕಳಿಸು, ಇಷ್ಟೇ ಜನಗಳು ಕಲ್ತಿರೋದು. ಹೆಣ್ಣು ಮಕ್ಕಳಿಗೆ ಮೂಗನ್ನು ಚುಚ್ಚಿಸುವುದಕ್ಕೆ ಕಾರಣ ಏನು ಅದು ಹೇಳಬೇಕು. ನಿನಗೂ ಗೊತ್ತಿಲ್ಲ, ನೀನು ನಿಮ್ಮವ್ವ ನಿನಗೆ ಚುಚ್ಚಿದ್ರು, ನೀನು ನಿನ್ನ ಮಗಳಿಗೆ ಚುತ್ತೀಯ. ಏನಮ್ಮ ಇದು ಅನ್ಯಾಯದ ಕೆಲಸ? ಆ ಮಗು ಆರೋಗ್ಯ ಗಮನಿಸಿಲ್ಲ, ಬೆಳಿಗ್ಗೆ ಹೇಳಕ್ಕೆ ಆ ಮಗು ಆಗ್ತಾ ಇಲ್ಲ, ಏನಕ್ಕೆ ಮೂಗು ಚುತ್ತೀಯ? ಅದಕ್ಕೆ ಮೂಗು ಚುಚ್ಚಿದ್ರೆ ದಪ್ಪ ಆಗೋಗ್ತಾಳೆ ಅಂತನಾ? ಹಾಂ, ಅದಕ್ಕೆ ಉಸಿರಾಟ ಚೆನ್ನಾಗಿಲ್ಲ, ನಿದ್ದೆ ಚೆನ್ನಾಗಿ ಬರ್ತಾ ಇಲ್ಲ, ಊಟ ಕರೆಕ್ಟಾಗಿ ಮಾಡಲ್ಲ. ಯಾವ್ದು ಕಲಿಸ್ಬೇಕಿತ್ತು? ಮೂಗು ಚುಚ್ಚಬೇಕಾ, ಇದನ್ನು ಕಲಿಸ್ಬೇಕಿತ್ತ? ಹೌದಾ ಅಂತ ಇದೆಯಲ್ಲಮ್ಮ. ಮತ್ತೆ ತಾಯಿಯಾಗಿದ್ದುಕೊಂಡು ನೀನು ಮಾಡ್ತಾ ಇರೋ ಕೆಲಸನ ಇದು? ನೀವು ಮೂಗು ಚುಚ್ಚು. ಯಾರೋ ಹೇಳೋದನ್ನ ಹಿಡ್ಕೊಂಡು ನಮ್ಮ ಅವ್ವ ಹೇಳೋದು, ನಮ್ಮ ಅವ್ವ ಹೇಳಿದ್ದು, ನಮ್ಮ ಅಪ್ಪ ಹೇಳೋದು, ನಮ್ಮ ತಾತ ಹೇಳ್ದ ಅಂತ ಬರೀ ಆ ಕತೆ ಹೇಳ್ಕೊಂಡೇ ಹೋಗ್ತಾ ಇದ್ದೀರಲ್ಲ. ನೀವೇನು ತಿಳ್ಕೊಂಡ್ರಿ? ನಿಮ್ಮ ಮಕ್ಕಳಿಗೆ ಏನು ತಿಳಿಸ್ತಿದ್ದೀರಾ? ಏನಮ್ಮ ಜೀವನ ಇದು? ನಿಮ್ಮ ಅಮ್ಮನ ಕಾಲದ್ದು ಈ ಕಾಲಕ್ಕೆ ವ್ಯತ್ಯಾಸ ಇದೆ. ನಾಳೆ ಆ ಮಗು ಆರೋಗ್ಯನ ಹಾಳು ಮಾಡಿಬಿಟ್ಟು ನೀನು ಮೂಗು ಚುಚ್ಚಿಬಿಟ್ಟು ಏನು ಮಾಡ್ತೀಯಾ? ಹುಚ್ಚುಚ್ಚಂಗೆ ಆಡುತ್ತದು. ಯಾವ್ದು ತಿಳ್ಕೊಬೇಕಿತ್ತು ನೀನು? ಮೂಗು ಚುಚ್ಚೋದು ಬೇಕಾ, ಮಗು ಆರೋಗ್ಯ ಬೇಕಾ? ಆರೋಗ್ಯ ತಿಳ್ಕೊಂಡು ಆ ಕೆಲಸ ಮಾಡು. ಮೊದಲೇ ನಿಮ್ಮ ಅಪ್ಪನ ಮನೆಗೂ ನಿನ್ನ ಗಂಡನ ಮನೆಗೂ ಈ ಮಗು ಹುಟ್ಟದ ಮೇಲೆ ಸ್ವಲ್ಪ ಜ್ಞಾಪಕ ಮಾಡ್ಕೊ.
ಏನೆಲ್ಲ ಸರ್ಕಸ್ ಮಾಡಿದ್ದೀರಾ ಅಂತ. ಇದನ್ನು ತಿಳ್ಕೊಳ್ಳಿ ಫಸ್ಟು. ರೋಹಿಣಿ ನಕ್ಷತ್ರ ಮಗು ಹುಟ್ಟಿದ್ರೆ ಶಿಸ್ತಿಲ್ಲದ ಕುಟುಂಬ. ನಿಮ್ಮ ಎರಡೂ ಮನೆ, ನಿಮ್ಮ ಅಪ್ಪನ ಮನೆಯೂ ಅಷ್ಟೇ, ನಿನ್ನ ಗಂಡನ ಮನೆಯೂ ಅಷ್ಟೇ. ಇಷ್ಟ ಬಂದಾಗ ಮಲಕೋ, ಇಷ್ಟ ಬಂದಾಗ ಏಳು, ಇಷ್ಟ ಬಂದಾಗ ತಿನ್ನು. ಇದೇ ತಾನೇ ಮಾಡಿರೋದು. ಗುರುಜಿ ನಿಮ್ ಬಂದಿದ್ವಿ ಗುರುಜಿ ನಾವು. ಅಮ್ಮ ನೀನು ಬಂದಿರು ಬಿಟ್ಟಿರು ನಾನು ಸೆಕೆಂಡ್ರಿ, ಅದು ನಾನು ಕೇಳ್ತಾ ಇಲ್ಲ. ಗುರುಜಿ. ಬಂದ ತಕ್ಷಣ ಏನೂ ಆಗ್ಬಿಡಲ್ಲ, ವಿಷಯ ತಿಳ್ಕೊಂಡು ಮುಂದುವರ್ಸುತ್ತಾನೆ ದಾರಿ ಸಿಕ್ಕೋದು. ಇಲ್ಲ ಅದು ನಿಜ ಗುರುಜಿ, ನಮ್ಮ ಯಜಮಾನ್ರು ಒಪ್ಲಿಲ್ಲ ಗುರುಜಿ. ಇಲ್ಲಿ ಹೇಳು, ಆ ಒಪ್ಪದೇ ಇರೋದಕ್ಕೆ ರೋಹಿಣಿ ಬಂದಿರೋದು. ನಿನ್ನ ಗಂಡ ಎಷ್ಟು ಮೇಲೆ ಕಾರಿ ಕೆಳಕ್ಕೆ ಬಿದ್ದರೂ ದುಡ್ಡು ಸಂಪಾದನೆ ಮಾಡೋಂಗಿಲ್ಲ, ನೆಮ್ಮದಿ ಇರೋಂಗಿಲ್ಲ ನಿನ್ನ ಗಂಡ. ಯಾಕೆ ಅನ್ನೋ ಫಾರಿನ್ ಸ್ಟೈಲಲ್ಲಿ ಬೆಳೆದ್ಬಿಟ್ಟು ದೇವ್ರನ್ನೇ ಅಳತೆ ಹಾಕಕ್ಕೆ ಹೋಗಿರ್ತಕ್ಕಂತಹ ಒಂದು ಕುಟುಂಬ ಇದು. ನೆಮ್ಮದಿ ಕೊಡೋ ಮಕ್ಕಳು ಹುಟ್ಟಲ್ಲ, ಆರೋಗ್ಯದಾಯಕವಾದ ಮಕ್ಕಳು ಇರಲ್ಲ, ನೆಮ್ಮದಿ ಮನೇಲಿ ಫಸ್ಟ್ ಆಫ್ ಆಲ್ ಇಲ್ಲ. ಇದನ್ನು ಮೊದಲು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡು. ಮೂಗು ಚುಚ್ಚೋದು ಇನ್ನೊಂದು ಆಮೇಲೆ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಹಾಗೆ ಬೆಂಗಳೂರಿಂದ ಚಿಕ್ಕತಾಯಮ್ಮ ಅಂತ ಹೇಳಿ ಕರೆ ಮಾಡಿದ್ದಾರೆ. ಚಿಕ್ಕತಾಯಮ್ಮ ಅವರೇ ಯಾರ ಬಗ್ಗೆ ಕೇಳಬೇಕಿತ್ತು? ಹಲೋ, ನಮ್ಮ ಬಗ್ಗೆನೇ. ತಮ್ಮ ನಕ್ಷತ್ರ ತಿಳಿಸಿ. ರೇವತಿ ನಕ್ಷತ್ರ ಮೇಡಮ್. ಗುರುಗಳಿದ್ದಾರೆ, ಮಾತನಾಡಿ. ಹಲೋ. ಹಲೋ, ಹಾಂ ಹೇಳಿಮ್ಮ. ನಮಸ್ಕಾರ ಸ್ವಾಮಿ. ಹಾಂ ಹೇಳಿ. ನಾನು ಚಿಕ್ಕಯ್ಯಮ್ಮ ಅಂತ ನನ್ನ ಹೆಸರು. ಆಯ್ತು ಹೇಳಮ್ಮ, ಏನಾಗಬೇಕು? ರೇವತಿ ನಕ್ಷತ್ರ. ಆಯ್ತು ಕೇಳಿಸ್ತು. ಏನಾಗಬೇಕು? ನಂಗೆ ಆರೋಗ್ಯ ಇಲ್ಲ, ಸ್ವಲ್ಪ ಹೊಟ್ಟೆ ಉಬ್ಬರಿಸ್ಕೊಳ್ಳೋದು. ಎಷ್ಟು ವಯಸ್ಸು? ಇದಾಗುತ್ತೆ. 63 ವರ್ಷ ಸ್ವಾಮಿ. ನಿಮ್ಮ ಮನೆ ಎಷ್ಟು ವರ್ಷದ್ದು? ಮನೆ ಸ್ವಾಮಿ ನಂಗೆ. ಸರಿಮ್ಮ, ಈಗಿರೋ ಮನೆ ಎಷ್ಟು ವರ್ಷದಿಂದ ಇದೆಯಾ ಅಂದೆ? ಈ 3 ವರ್ಷ, 2.5 ವರ್ಷ ಸ್ವಾಮಿ. 2 ವರ್ಷದಿಂದ? 2.5 ವರ್ಷದಿಂದ ಇದ್ದೀವಿ ಸ್ವಾಮಿ. ಓಕೆ. ಎಲ್ಲೂ ಹೋಗಿ ಕೇಳಿಲ್ವ? ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ತಿಲ್ವ ಏನಾಗೈತೆ ಅಂತ? ಹಾಸ್ಪಿಟ್ಲಿಗೆ ತೋರಿಸಿದ್ದೀನಿ ಸ್ವಾಮಿ. ಅವರು ಅರ್ಣಿ ಆಗಿದೆ, ಗ್ಯಾಸ್ಟ್ರಿಕ್ ಆಗಿದೆ ಅಂತ ಹೇಳ್ಬಿಟ್ಟು ಮೆಡಿಸಿನ್ ಕೊಟ್ಟರು, ತಗೊಳ್ತಾ ಇದ್ದೀನಿ ಸ್ವಾಮಿ. ಓಕೆ. ನಿನಗೆ ಕೋಪ ಬರುತ್ತಾ, ಬೇಜಾರು ಬರುತ್ತಾ ಹೇಳು? ಬೇಜಾರು ಆಗುತ್ತೆ ಸ್ವಾಮಿ, ಕೋಪನೂ ಬರುತ್ತೆ. ಇದಕ್ಕೆ ಕಾರಣ ಏನಂದರೆ ನೀನು ಊಟ ತಿಂತಾ ಇರೋ ಕ್ವಾಲಿಟಿ ಚೆನ್ನಾಗಿಲ್ಲ. ಸುಮ್ಮನೆ ಗುಳುಕ್ ನುಂಗ್ಕೊಂಡ್ರೆ ಹೆಂಗಾಗತ್ತದು? ಅರ್ಥ ಆಯ್ತಾ? ಆಯ್ತು ಸ್ವಾಮಿ. ಊಟ ತಿನ್ನೋದು ಗೊತ್ತಿಲ್ಲ. 63 ವರ್ಷ ಆಗಿದೆ ತಾಯಿ. ಏನು ಹೇಳೋಣ ನಮ್ಮ ಸಮಾಜದಲ್ಲಿ? ಎಷ್ಟು ಅದ್ಭುತವಾದ ವಿಚಾರಗಳು. 63 ವರ್ಷಕ್ಕೆ ಊಟ ತಿನ್ನೋ ಕ್ರಮ ಗೊತ್ತಿಲ್ಲ. ಇನ್ನು ಮಕ್ಕಳು ಇನ್ಯಾವ ಚಂದಾನೋ. ಕರೆಕ್ಟಾಗಿ ಆಹಾರ ಕ್ರಮವನ್ನು ತಿಳಿಯದೆ ಯಾರೇ ಕರೆ ಮಾಡಿದ್ರು ಸುಮ್ಮನೆ ವೇಸ್ಟಾಗಿ ಕರೆ ಮಾಡಿ ಟೈಮ್ ವೇಸ್ಟ್ ಮಾಡಬೇಡಿ. ಇಲ್ಲ ಸ್ವಾಮಿ, ನಿಮ್ದು ಇದು ನೋಡ್ದಾಗಿಂದ ನೀವು ಅದೇನೇ ತಾಯಿ, ಚೆನ್ನಾಗಿ ಅಗದು ಭಗವಂತ ಅಂತ ಸ್ಮರಣೆ ಮಾಡಿಕೊಂಡು ಊಟನ ಕಣ್ಣಿಗೆ ಒತ್ಕೊಂಡು ಭಕ್ತಿಯಿಂದ ಊಟ ಮಾಡು. ಟೈಮ್ ಸರಿಗೆ ಮಾಡು. ನೀನು ಊಟ ತಿನ್ನೋದೇ ನಿನ್ನ ಜ್ಞಾನ ಬಂದಾಗ ಊಟ ಮಾಡ್ತೀಯ. ಇಲ್ಲ ಸ್ವಾಮಿ, ನಿಮ್ ಕರೆ ನೋಡ್ದಾಗಿಂದ ನಾನು ಇವಾಗ ರಾತ್ರಿ 7 ಗಂಟೆಗೆ, ಬೆಳಗ್ಗೆ 8:30ಗೆ, ಮಧ್ಯಾಹ್ನ 1 ಗಂಟೆಗೆ ಮಾಡ್ತೀನಿ ಸ್ವಾಮಿ. ಅಮ್ಮ ಒಂದು ನಿಮಿಷ ಕೇಳಿಸ್ಕೊ. ಒಂದು ನಿಮಿಷ ಕೇಳಿಸ್ಕೊ. ಎಲ್ಲ ಮಾಡ್ತೀನಿ ಅಲ್ಲ, ಕರೆಕ್ಟಾಗಿ ಸಮಯವನ್ನು, ಊಟದ ಸಮಯವನ್ನು ಫಿಕ್ಸ್ ಮಾಡಿಕೊಂಡೇ ಊಟ ಮಾಡಬೇಕು. ಬೆಳಗ್ಗೆ ಒಂದು ಸಲ 7 ಗಂಟೆ, ಒಂದು ಸಲ 9 ಗಂಟೆ, ಒಂದು ಸಲ ಮಧ್ಯಾಹ್ನ 2 ಗಂಟೆ, ಒಂದು ಸಲ ಸಾಯಂಕಾಲ 9:30. ಈ ಥರದವ್ರಿಗೆ ದೇಹ ಚೆನ್ನಾಗಿರಲ್ಲ. ಇವರು ಏನೋ ಹುಟ್ಟಬೇಕಲ್ಲ ಅಂತ ಈ ಭೂಮಿ ಮೇಲೆ ಹುಟ್ಟಿ ಬಲವಂತ ಬದುಕ್ತಾ ಇರೋವಂಥ ಜನ ಇವರು. ಗಡಿಯಾರ ನೋಡ್ಕೊಂಡು ತಿನ್ನೋರು ಅಷ್ಟೇ ಅವ್ರ ಕತೆ. ದಿನ ಸಾಯೋರು ಯಾರು ಅಂದರೆ ಟೈಮ್ ಇಲ್ದೇ, ತಿನ್ನೋಕ್ಕೆ ಟೈಮ್ ಇಲ್ಲದೆ ಇರೋ ದಿನ ಸಾಯೋರು. ಇವರಿಗೆ ಮಾತ್ರೆ ಕೊಡಿಸಿದ್ರು ಆಗಲ್ಲ, ದೇವರೇ ಬಂದು ಇವ್ರಿಗೆ ಆಶೀರ್ವಾದ ಮಾಡಿದ್ರು ಒಳ್ಳೆಯದಾಗಲ್ಲ. ಪ್ರಯತ್ನ ಮಾಡ್ತಾರೆ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಮತ್ತೊಬ್ಬ ಕಾಲರ್ ಬೆಂಗಳೂರಿಂದ ಲಕ್ಷ್ಮಿ ಅಂತ ಕರೆ ಮಾಡಿದ್ದಾರೆ. ಲಕ್ಷ್ಮಿ ಅವರೇ ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗನ್ ಬೇಗ ಮೇಡಮ್. ಅವರ ನಕ್ಷತ್ರ ತಿಳಿಸಿ. ಉತ್ತರಭಾದ ನಕ್ಷತ್ರ. ಗುರುಗಳಿದ್ದಾರೆ, ಮಾತನಾಡಿ. ಹಲೋ. ಹಲೋ. ಹಾಂ ಹೇಳಿಮ್ಮ. ನಮಸ್ಕಾರ ಗುರುಜಿ. ನಾರಾಯಣ ಹೇಳಿ. ಮಗಂದು ಉತ್ತರಭಾದ ನಕ್ಷತ್ರ, ಅವನ ಮಕ್ಳು ಉತ್ತರಭಾದ ನಕ್ಷತ್ರ ಸ್ವಾಮಿ. ಎಷ್ಟು ವಯಸ್ಸು ಮಗನಿಗೆ? ಮಗನಿಗೆ 45. ಓಕೆ. ಏನು ಮಾಡ್ತಾನೆ? ಏನು ಇಲ್ಲ ಸರ್, ಬಿಸ್ನೆಸ್ ಅಂತ ಮಾಡ್ತಾ ಇದ್ದಾನೆ. ಯಾವ್ದು ಏನು ಇಲ್ಲ ಅಂದ್ರೆ ಬಿಸ್ನೆಸ್ ಮಾಡಿದ್ರೆ ಸಾಕಲ್ವಾ? ಒಳ್ಳೆ ಸಂಪಾದನೆ ಅಲ್ವಾ ದಿನ? ಇಲ್ಲ, ಯಾವುದು ಸರಿ ಆಗಿಲ್ಲ. ಯಾವುದು ಸರಿಯಾಗಿಲ್ಲ. ಯಾರ ತಪ್ಪು? ದೇವರದ, ನಿಮ್ದ, ಮಗಂದ? ಮಗಂದೇ ತಪ್ಪು. ನಿಮ್ದೇನು ತಪ್ಪಿಲ್ಲ ಅಲ್ಲ? ತಂದೆ ತಾಯಿ ಏನು ತಪ್ಪಿಲ್ಲ? ತಂದೆ ತಾಯಿ ತಪ್ಪಿಲ್ವಾ ತಾಯಿ? ಇದೆ ಸ್ವಾಮಿ. ಮತ್ತೆ ಬರೀ ಅವಂದು ಮಾತ್ರ ಹೇಳ್ಬಿಟ್ರೆ ಮಕ್ಕಳು ಏನು ಅನುಭವಿಸ್ತಾ ಇದ್ದಾರೋ ಅಪ್ಪ ಮುಂದೆ ಅದು ಕೂಸು.
ಕೇಳಿಸ್ಕೊಂಡ್ರಾ? ಹೌದು ಸ್ವಾಮಿ. ಹಾಂ ಮಕ್ಕಳು ನೆಮ್ಮದಿ ಇಲ್ಲ, ಹೇಳೋದು ಮಾತು ಕೇಳ್ತಿಲ್ಲ, ಚೆನ್ನಾಗಿಲ್ಲ, ಖುಷಿ ಇಲ್ಲ ಅಂದರೆ ಅಪ್ಪ ಅಮ್ಮ ಮಾಡಿರ್ತಕ್ಕಂಥ ಕೆಟ್ಟತನದ ಆಸ್ತಿ ಏನು, ಅಭ್ಯಾಸಗಳು ಚೆನ್ನಾಗಿಲ್ಲ. ನಿಮ್ಮ ಯಜಮಾನ್ರದ್ದು ನಿಮ್ಮದು ಅಭ್ಯಾಸ ಚೆನ್ನಾಗಿಲ್ಲ ಅಂತ ಹೇಳಿದೆ. ಏನು ಅರ್ಥ ಆಯಿತು? ಹೌದು. ಅಭ್ಯಾಸ ಏನು ಗೊತ್ತಿಲ್ಲ ಸ್ವಾಮಿ. ಆ ಅಭ್ಯಾಸ ಏನಂತ ಗೊತ್ತಾಯಿಲ್ಲ. ಸಮಯಕ್ಕೆ ಸರಿಯಾಗಿ ಮಾಡಬೇಕಾದ ಕೆಲಸಗಳನ್ನು ಅದೇ ಸಮಯಕ್ಕೆ ಪ್ರತಿದಿನವೂ ಮಾಡ್ತಕ್ಕಂಥ ಅಭ್ಯಾಸ ಇಲ್ಲ. ಮಾಡಿದ್ದೀವಿ ಸ್ವಾಮಿ, ಆ ಸಮಯಕ್ಕೆ ಕರೆಕ್ಟಾಗಿ ಎಲ್ಲ ಮಾಡಿದ್ದೀವಿ. ಏನೆಲ್ಲ? ಅವ್ರ ಉದ್ಯೋಗಕ್ಕೆ ಹೋಗದೆ ಇದ್ರೆ ನಾವೇನ್ ಮಾಡಕ್ಕಾಗುತ್ತೆ ಸ್ವಾಮಿ? ಅಲ್ಲ ತಾಯಿ, ಒಂದು ನಿಮಿಷ ಅರ್ಥ ಮಾಡ್ಕೊಳ್ಳಿ. ನೀವು ಬೆಳಿಗ್ಗೆ ಹೊತ್ತು ಮದುವೆ ಆಗಕ್ಕೆ ಮುಂಚೆ ನಿಮ್ಮ ಮಗನ್ನ ನೀವು ಪಡೆಯೋಕ್ಕೆ ಮುಂಚೆ ಹಾಂ ನೀವು ಸ್ನಾನ ಮಾಡ್ತಿದ್ದೆ ಯಾವಾಗ? ಬೆಳಗ್ಗೆ 7:30 8 ಗಂಟೆಗೆಲ್ಲ ಮಾಡ್ತಾ ಇದ್ವಿ ಅಲ್ವಾ? ಎಷ್ಟು ಚಂದ ಅಲ್ವಾ? ಎಷ್ಟು ಚಂದ. ಇದಕ್ಕೆ ಉದಾಹರಣೆ ಹೇಳ್ತೀವಿ. ಮನೆಯಲ್ಲಿ ದರಿದ್ರ ಏನಕ್ಕೆ ಬರುತ್ತೆ ಅಂದರೆ, ಯಾವ ಹೆಣ್ಣು ಸೂರ್ಯೋದಯಕ್ಕೆ ಮುಂಚೆ ಏಳಲ್ವೋ ಆ ಮನೆ ದಟ್ಟ ದರಿದ್ರದ ಮನೆ ಅಂತ ಹೇಳುತ್ತೆ. ಇಂಥ ಕೆಟ್ಟತನದಲ್ಲಿ ಜೀವನ ಮಾಡಿ ಇವರು ಮಗು ಪಡ್ಕೊಂಡ್ಬಿಟ್ಟು ಎಲ್ಲನೂ ಮಾಡೋರಂತೆ. ಏನಮ್ಮ, ಮನೆಯಲ್ಲಿರುವ ಗೃಹಿಣಿ 7:30 8ಕ್ಕೆ ಸ್ನಾನ ಮಾಡಿದ್ರೆ ಆ ಮನೆ ದರಿದ್ರ ಇರಲ್ವಾ? ಆ ಮಕ್ಕಳು ಹುಟ್ಟತಕ್ಕಂಥ ದರಿದ್ರ ಮಕ್ಕಳು ಹುಟ್ಟಲ್ವಾ? ನಾವಿಲ್ಲ ಸ್ವಾಮಿ, 5:30 6 ಗಂಟೆಗೆಲ್ಲ ಪಿಕ್ಚರ್ ಹೆಂಗೆ ಚೇಂಜ್ ಆಗೋಯ್ತು? ಹೆಂಗೆ ಬೇಕು ಹಂಗೆ ಚೇಂಜು. ಒಳ್ಳೇದಾಗಲಿ ತಾಯಿ. ಯಾಕೆ ಅಂದರೆ ಉತ್ತರಾಭಾದ ನಕ್ಷತ್ರದಲ್ಲಿ ಹುಟ್ಟೋ ಮಕ್ಕಳು ಏನು ಅಂದರೆ ಶಿಸ್ತಿಲ್ಲದ ಮನೆ, ತಂದೆ ತಾಯಿಯಲ್ಲಿ ಶಿಸ್ತಿಲ್ಲದ ಮನೆ, ದೇವರು ಒಂದು ಮಾಡಿಲ್ಲ, ಸಿಕ್ಕ ದೇವರೆಲ್ಲ ಕೈ ಮುಗಿದಿರತಕ್ಕಂಥ ಮನೆ. ಇದನ್ನು ಕೂತ್ಕೊಂಡು ತೀರ್ಮಾನ ಮಾಡಿ ತಿಳ್ಕೊಳ್ಳಿ. ಫಸ್ಟು ನೀವೆಷ್ಟು ತಪ್ಪು ಮಾಡಿದ್ದೀರಾ, ಮಕ್ಕಳು ಪಡ್ಕೊಳ್ಳೋದ್ರಲ್ಲಿ ಎಷ್ಟು ತಪ್ಪು ಮಾಡಿದ್ದೀರಾ, ನಿಮ್ಮ ದಿನಚರಿ ಎಷ್ಟು ತಪ್ಪು ಮಾಡಿದ್ದೀರಾ. ಈ ತಪ್ಪು ಮಾಡಿರೋದಕ್ಕೆ ಮಕ್ಕಳು ಏಳಿಗೆ ಇರಲ್ಲ, ನಿಮ್ಮ ಮಾತು ಕೇಳಲ್ಲ. ಅದು ನಿಮ್ಮದೇ, ಅದು ಮಕ್ಕಳದಲ್ಲ. ಮಕ್ಕಳ ಮೇಲೆ ಕಂಪ್ಲೇಂಟ್ ಹೇಳೋದ ಮೊದಲು ಬಿಟ್ಟರೆ ನಿಮಗೆ ಒಳ್ಳೆ ರೀತಿಯಲ್ಲಿ ನೆಮ್ಮದಿಯಾದ ಸಾವು ಸಿಕ್ಕತ್ತೆ. ಮಕ್ಕಳ ಮೇಲೆ ಯಾರು ತಂದೆ ತಾಯಿ ದೂರ್ತಾರೆ, ಸಾಯುವಾಗ ಸಾವು ಚೆನ್ನಾಗಿರಲ್ಲ. ಈ ಕೆಟ್ಟ ಅಭ್ಯಾಸನ ಅಪ್ಪ ಅಮ್ಮವ್ರು ಬಿಟ್ಟರೆ ಒಳ್ಳೆಯದು. ಮಕ್ಕಳು ಪಡೆಯೋದು ಅಂದ್ರೆ ಅಷ್ಟು ಸುಲಭನಾ? ಮಕ್ಕಳು ಬೆಳೆಸೋದು ಅಂದ್ರೆ ಅಷ್ಟು ಸುಲಭನಾ? ಯೋಚನೆ ಮಾಡಿ. ಜೀವನದಲ್ಲಿ ಬದುಕೋದು ಕಲ್ತ್ಕೊಂಡ್ರೆ ಎಲ್ರಿಗೂ ನೆಮ್ಮದಿ ಸಿಗತ್ತೆ. ಇನ್ನೊಬ್ಬರ ಮೇಲೆ ದೂರ ಹಾಕ್ಕೊಂಡು ಬದುಕಬೇಡಿ ತಾಯಿ. ಫಸ್ಟು ಏನು ಕರ್ಮ ಮಾಡಿದ್ದೀವಿ ನಾವು ಅಂತ ತಿಳ್ಕೊಳ್ಳಿ. ಕರ್ಮ ಅಂದ್ರೇನು? ದೇವರುಗಳನ್ನು ಮಾಡಿರೋದು ನೀವು. ದೇವರು ಒಂದು ದೇವ್ರು ಮಾಡಿಲ್ಲ, ಸಿಕ್ಕದಂಗೆಲ್ಲ ದೇವರು ಮಾಡಿರೋದು. ಈ ಕರ್ಮದಲ್ಲಿ ಮಕ್ಕಳು ನಿಮಗೆ ಹಠವಾದಿ, ಬೇಜಾರು ಕೊಡುವಂಥ ಮಕ್ಕಳು ಹುಟ್ಟಿರ್ತಾರೆ. ಬೇಜಾರು ಮಾಡ್ಕೋಬೇಡ ತಾಯಿ. ಕರೆಕ್ಟಾಗಿ ಮದುವೆ ಮಾಡೋಕ್ಕೆ ಮುಂಚೆ ತಿಳ್ಕೊಬೇಕಿತ್ತು. ಮಗು ಜನ್ಮ ಕೊಟ್ಟಾಗ ತಿಳ್ಕೊಬೇಕಿತ್ತು. ನೀವೇನೂ ತಿಳ್ಕೊಂಡಿಲ್ಲ. ಮಂಡತನದ ಜೀವನವಾಗಿರೋ ದೆಸೆಯಿಂದ ಮಕ್ಕಳು ನಿಮಗೆ ತದ್ವಿರುದ್ಧವಾಗಿರ್ತಾರೆ. ಅವರು ಜೀವನದಲ್ಲಿ ಚೆನ್ನಾಗಿರಲ್ಲ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಮತ್ತೊಬ್ಬ ಕಾಲರ್ ವೇಟ್ ಮಾಡ್ತಿದ್ದಾರೆ, ಶಿವಮೊಗ್ಗದಿಂದ ಮಂಜುನಾಥ್ ಅಂತ ಹೇಳಿ. ಮಂಜುನಾಥ್ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಹರೇ ರಾಮ್. ಮಗನ ಬಗ್ಗೆ ಕೇಳಬೇಕಾಗಿತ್ತು. ಅವ್ರ ನಕ್ಷತ್ರ ತಿಳಿಸಿ. ಪುನರ್ವಸು ಮಿಥುನ. ಗುರುಗಳಿದ್ದಾರೆ, ಮಾತನಾಡಿ. ಹಲೋ. ಹರೇ ರಾಮ್ ಗುರುಜಿ. ನಾರಾಯಣ ಹೇಳಿ. ಮಗನಿಗೆ ಎಷ್ಟು ವಯಸ್ಸು? ಅವನಿಗೆ 30 ಗುರುಜಿ. ಏನು ಮಾಡ್ತಿದ್ದಾನೆ? ಅವನು MNC ಒಳಗಿದ್ದಾನೆ. ಒಂದು BS ಇನ್ ಕಂಪ್ಯೂಟರ್ ಸೈನ್ಸ್ MNC ಕಂಪ್ನಿ ಒಳಗಿದ್ದಾನೆ ನಮ್ಮ ಗುರುಜಿ. ಏನಾಗಬೇಕಿತ್ತು ಅವನಿಗೆ? ಅವನಿಗೆ ಮದುವೆ ಆಗಲಿಲ್ಲ ಗುರುಜಿ. ಮದುವೆ ಅವನಾಗಲಿಲ್ವಾ, ನೀವು ಮಾಡಲಿಲ್ವಾ? ನಾವು ಪ್ರಯತ್ನ ಮಾಡ್ತಾ ಇದ್ವಿ ಗುರುಜಿ, ಯಾವುದೂ ನಮಗೆ ಹೊಂದಾಣಿಕೆ ಆಗ್ತಾ ಇಲ್ಲ. ಅಂದರೆ ಹೊಂದಾಣಿಕೆ ಅಂದರೆ ಏನು? ಯಾವ ರೀತಿ ಹೊಂದಾಣಿಕೆ ಆಗಬೇಕು? ಹುಡುಗಿ ಸೆಟ್ ಆಗ್ತಾ ಇಲ್ಲ ಅಂತಾನ? ಹುಡುಗ ಹುಡುಗಿ ಸೆಟ್ ಆಗ್ತಾ ಇಲ್ಲ ಗುರುಜಿ. ಅದಕ್ಕೆ ಕಾರಣ ಬೇಕಲ್ವಾ? ಕಾರಣ ಗೊತ್ತಿಲ್ಲ. ನಾವು ಇಲ್ಲಿ ಮೊಬೈಲಲ್ಲಿ ಮೆಟ್ರೋಮನಿ ಇದ್ರೊಳಗೆ ನೋಡ್ತಾ ಇದ್ದೀವಿ. ಅವರು ಇವ್ರನ್ನ ಹತ್ರ ಕೇಳ್ತಾ ಇದ್ವಿ, ಎಲ್ಲೂ ಏನು ಸಿಗ್ತಾ ಇಲ್ಲ. ನಿಮಗೆ ಇದೆಲ್ಲ ನಂಬಿಕೆ ಇದೆಯಾ? ಯಾವಾಗ ಆಗತ್ತೆ ಗೊತ್ತಿಲ್ಲ. ನಿಮ್ಮ ಏನ್ ಗುರುಜಿ? ಏನು ಓದಿದ್ದೀರಾ ನೀವು? ನಾವು ಡಿಪ್ಲೊಮಾ ಓದಿದ್ವಿ ಗುರುಜಿ. ಈ ಒಂದು ಕೆಟ್ಟ ಅಭ್ಯಾಸ ಇದೆ, ಬೇಜಾರು ಮಾಡ್ಕೋಬೇಡಿ, ಹೇಳ್ತೀನಿ. ನಿಮ್ಮ ಮಗನಿಗೆ ಮದುವೆ ಯಾವಾಗ ಆಗತ್ತೆ ಅಂತ ಯಾವನಾರು ಹೇಳಕ್ಕೆ ಕೊಟ್ಟವನ ಭೂಮಿಯಲ್ಲಿ? ಹಾಂ, ನಿಮ್ಮ ಮಗನ ಮದುವೆ ಮಾಡೋಕ್ಕೆ ಯಾವನಾರು ಹುಟ್ಟವನ ಇಂಥ ದಿನ ಆಗತ್ತೆ ಅಂತ ಹೇಳಕ್ಕೆ ಯಾವನ ಕಲರ್ ಆಗತ್ತಾ? ಯೋಚನೆ ಮಾಡಿ. ಜಾತಕ ಪ್ರಕಾರ ದಯವಿಟ್ಟು ಹೇಳಿ. ಜಾತಕ ಹೇಳೋಕ್ಕೆ ಅರ್ಹತೆ ಇಲ್ಲ ನಮಗೆ. ಶಾಸ್ತ್ರ ಹೇಳೋರು ಶಾಸ್ತ್ರ ಕೇಳೋರು ಇಬ್ಬರಿಗೂ ಏನೂ ಗೊತ್ತಿಲ್ಲ. ಮದುವೆ ಯಾವಾಗ ಆಗತ್ತೆ ಅಂದರೆ ಬ್ರಹ್ಮನ ಅವನು ಶಾಸ್ತ್ರ ಹೇಳೋನು. ಇದೆಲ್ಲ ನಂಬ್ಕೊಂಡು ಕೂತಿರಲ್ರಿ. ನಿಮ್ಮ ಮಗನ ಸತ್ಯ ತಿಳ್ಕೊಳ್ಳೋದೆ ನೀವು ಮದುವೆ ಹುಡುಕ್ತಾ ಇದ್ದೀರಲ್ಲ, ಅವ್ನಿಗೆ ಯಾವ ಪುರುಷಾರ್ಥಕ್ಕೆ ರೀ ಮದುವೆ? ಏನಕ್ಕೆ ಮದುವೆ ಮಾಡ್ತೀರಾ ಹೇಳಿ? ಮತ್ತೆ ಅವನ ದೇಹದಲ್ಲಿ ಇರ್ತಕ್ಕಂಥ ಶಕ್ತಿ ಸ್ವಲ್ಪನಾರು ಇದೆಯೇನ್ರಿ? 30 ವರ್ಷದವನು 45 ವರ್ಷದವನು ಆಗೋಗಿದ್ದಾನೆ. ಅವನು ದೇಹದಲ್ಲಿ ಶಕ್ತಿನೇ ಇಲ್ಲ. ಯಾರು ಹೆಣ್ಣು ಕೊಡ್ತಾರೆ, ಯಾವ ಹೆಣ್ಣು ಒಪ್ತಾಳೆ ಅವನ್ನ? ಯಾರು ತಿಳ್ಕೊಬೇಕಿತ್ತು? ಇದು ಗೊತ್ತಾ? ಶಾಸ್ತ್ರಗಳನ್ನು ಹೇಳ್ತಾರ ನಿಮಗೆ ನಿಮ್ಮ ಮಗ ಏನಾಗಿದ್ದಾನೆ ಅಂತ? ಇಲ್ಲ ಗುರುಜಿ. ಮತ್ತು ತಪ್ಪ್ಯಾರ್ದು?
ಏನ್ ಮಾಡ್ಬೇಕು ಗುರುಜಿ? ದಯವಿಟ್ಟು ಮದುವೆ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಮಗನ ದೇಹದಲ್ಲಿ ಶಕ್ತಿ ಇಲ್ಲ. ಇದನ್ನು ತಂದೆಯಾದ ನೀವು ಗಂಡಸಾಗಿ ತಿಳ್ಕೊಂಡ್ರೆ ಭಾರಿ ಒಳ್ಳೆಯದು. ಯಾತಕ್ರಿ ಮದುವೆ ಮಾಡ್ತೀರಾ ಹೆಣ್ಮಕ್ಳು ತಂದು? ಯಾವ ಪುರುಷಾರ್ಥಕ್ಕೆ ಹೆಣ್ಣು ಕೊಡ್ತಾರೆ ಅವನಿಗೆ? ಅವನು ಮಲಗೋ ಸಿಸ್ಟಮ್ ಚೆನ್ನಾಗಿದೆಯಾ ನೋಡಿದ್ದೀರಾ ನೀವು? ತಂದೆಯಾಗಿ ಕೇಳ್ತೀನಿ ನಾನು, ನಿಮ್ಮ ಮಗ ಮಲಗೋ ಸಿಸ್ಟಮ್ ಚೆನ್ನಾಗಿದೆಯಾ? ಹಲೋ, ಗೊತ್ತಿಲ್ಲ ಗುರುಜಿ. ಗೊತ್ತಿಲ್ಲ ಗುರುಜಿ. ಏನು ಮಾಡ್ತಾ ಇದ್ದೀರಾ ಗೊತ್ತಿಲ್ಲ ಅಂದರೆ ಮತ್ತೆ ನಿಮ್ಮ ಮಗ ಅಂತ ಹೇಳಕ್ಕೆ ಏನು ರೈಟ್ಸ್ ಇದೆ ಹೇಳಿ? ಮಕ್ಕಳು ಮಲ್ಕೊಳ್ಳೋದು ಕಂಡಿಡಿಲ್ಲ ಅಂದರೆ ಯಾವ ಪುರುಷಾರ್ಥಕ್ಕೆ ತಂದೆ ತಾಯಿ ಆದ್ರಿ? ಅವನ ಉಸಿರಾಟ ಯಾವ ಮಟ್ಟಕ್ಕೆ ಆಗ್ತಾ ಇದೆ? ಅವನು ರಾತ್ರಿ ಹೊತ್ತು ಎಷ್ಟು ಪರದಾಡ್ತಾನೆ ಮಲ್ಕೊಳ್ಳೋಕ್ಕೆ? ಯಾರು ನೋಡೋದು ಇದೆಲ್ಲ? ತಿರ್ಗಾ ಸೆಟ್ ಆಗಲ್ವಂತೆ. ಎಲ್ರಿ ಸೆಟ್ ಆಗತ್ತೆ? ನಿಮ್ಮ ಮಕ್ಕಳು ನಿಮಗೆ ಸೆಟ್ ಆಗಿಲ್ಲ, ಮಕ್ಕಳಿಗೆ ತಂದೆ ತಾಯಿಯೇ ಸೆಟ್ ಆಗಿಲ್ಲ. ಎಲ್ಲೋ ಇರೋ ಹೆಣ್ಣು ತಂದು ಕಟ್ಟಿಬಿಟ್ಟು ಆ ಹುಡುಗಿ ತಲೆ ಮೇಲೆ ಕಲ್ಲು ಹಾಕಿ ಇದೆಲ್ಲ ಬೇಕಾ ಜೀವನ? ಅದರಲ್ಲಿ ಬೇರೆ ಮದುವೆ ಯಾವಾಗ ಆಗತ್ತೆ? ಈ ಕೆಟ್ಟ ಅಭ್ಯಾಸ ನಮ್ಮ ದೇಶದಲ್ಲಿ ಹೋಗಬೇಕು. ಗುರುಬಲ ಯಾವಾಗ ಬರ್ತದೆ? ಪರಿಹಾರ ಏನು ಗುರುಜಿ? ಪರಿಹಾರ ಇಲ್ಲ. ನೀವು ಸೋಮಾರಿತನ, ನಾಟ್ ಪರಿಹಾರ. ಪರಿಹಾರ ಪ್ರಪಂಚದಲ್ಲಿ ಹೇಳೋನು ಶತಮೂರ್ಖ. ಪ್ರಪಂಚದಲ್ಲಿ ಪರಿಹಾರ ಇಲ್ಲ. ಮುಟ್ಟಿರ್ತಕ್ಕಂಥ ಮಗ ಪುನರ್ವಸು ನಕ್ಷತ್ರಕ್ಕೆ ನನ್ನ ಹೊಟ್ಟೆಯಲ್ಲಿ ಯಾಕೆ ಹುಟ್ಟದ ಅಂತ ತಿಳ್ಕೊಳ್ಬೇಕಾದ್ದೇ ಪರಿಹಾರ ಹೊರತು ರಿಪೇರಿ ಅಲ್ಲ. ಅದಕ್ಕೆ ಒಂದು ಮಕ್ಕಳು ಯಾವುದೇ ಹೆಣ್ಣಾಗಲಿ ಗಂಡಾಗಲಿ ಉಸಿರಾಟ ಚೆನ್ನಾಗಿರ್ಬೇಕಾ ಬೇಡವಾ ಯಜಮಾನ್ರೆ? ಬೇಕು ಗುರುಜಿ. ನೀವು ಡಿಪ್ಲೊಮಾ ಬೇರೆ ಓದಿದ್ದೀರಾ, ನಿಮಗೆ ಇನ್ನೂ ಅರ್ಥ ಆಗಿಲ್ಲ. ಬದುಕುವ ಮನುಷ್ಯನಿಗೆ ಉಸಿರಾಟ ಇದೆ, ಆರೋಗ್ಯಕ್ಕೆ ಉಸಿರಾಟ ನಮಗೆ ಗೊತ್ತೇ ಇಲ್ಲ. ಅದು ನಿಮಗೂ ಗೊತ್ತಿಲ್ಲ, ನಿಮ್ಮ ಮಗನಿಗೂ ನೀವು ತಿಳಿಸಿಲ್ಲ. ಮತ್ತು ಮಕ್ಕಳಿಗೆ ಮದುವೆ ಯಾಕೆ ಮಾಡ್ತೀರಾ? ತಪ್ಪು. ಉಸಿರಾಟದ ಕ್ರಮವನ್ನು ಮೊದಲು ನಿಮ್ಮ ಮಗನಿಗೆ ಗಮನಿಸಿ. ರಾತ್ರಿ ನಿಮ್ಮ ಮಗ ಮಲಗಿದ್ದಾಗ ಹೆಚ್ಚು ಕಮ್ಮಿ ಒಂದು 12 ಗಂಟೆ 1 ಗಂಟೆ ರಾತ್ರಿಯಲ್ಲಿ ಒಂದು 10 ನಿಮಿಷ ಕೂತ್ಕೊಳ್ಳಿ ಪಕ್ಕದಲ್ಲಿ. ಅವ್ನು ನಿದ್ದೆ ಮಾಡುವಾಗ ಅವನ ಸ್ಥಿತಿ ನೋಡಿ, ಅವನು ಉಸಿರಾಟದ ಕ್ರಮ ನೋಡಿ, ಎಷ್ಟು ಪರದಾಡ್ತಾನೆ ನೋಡಿ. ಮೊದಲು ಇದನ್ನು ತಿಳ್ಕೊಳ್ಳಿ. ನಿಮ್ಮ ಮಕ್ಕಳ ಶಕ್ತಿ ಹೇಗಿದೆ, ನಿಮ್ಮ ಮಕ್ಕಳ ಆರೋಗ್ಯ ಹೇಗಿದೆ, ಇದನ್ನು ತಿಳ್ಕೊಳ್ಳದೆ ಮದುವೆ ಮಾಡಬೇಡ್ರಿ. ಈ ಕಿತ್ತೋಗಿರೋ ಕಮಂಗಿಗಳು ಗುರುಬಲ ಹೇಳ್ತಾರೆ, ಇದನ್ನೆಲ್ಲ ನಂಬಿಕೊಂಡು ಕೂತಿದ್ರೆ ನಿಮ್ಮಂಥವ್ರು. ಫಸ್ಟು ಮಕ್ಕಳನ್ನ ರೆಡಿ ಮಾಡಿ, ಆರೋಗ್ಯವಂತರನ್ನಾಗಿ ಮಾಡಿ. ಹುಡುಗಿನ ಹುಡುಕೋದಲ್ಲ, ಹುಡುಗಿ ಹುಡುಕೊಂಡು ನಿಮ್ಮ ಮಗ ಹತ್ರ ಬರಬೇಕು. ಇದನ್ನು ಗಂಡಸು ಅಂತಾರೆ, ಹುಡುಕೊಂಡು ಹೋಗೋದಂತೆ ಹೆಣ್ಣನ್ನು. ಈ ಅಭ್ಯಾಸ ನಮ್ಮ ದೇಶದಲ್ಲಿ ಬರಬೇಕು. ಯಾಕೆ ಅಂದರೆ ಫಿಟ್ ಆಗಿರಬೇಕು. ಮದುವೆಗೆ ಫಿಟ್ ಆಗಿರಬೇಕು, ಹೆಣ್ಣಾಗಲಿ ಗಂಡಾಗಲಿ. ಫಿಟ್ಟೇ ಆಗಿಲ್ಲ, ನೀವು ಫಿಟ್ ಆಗಿರ್ತೀರ, ಏನು ಪ್ರಯೋಜನಕ್ಕೆ? ಇದರ ಅರ್ಥ ಗೊತ್ತಿಲ್ಲ, ಬೇಜಾರು ಮಾಡ್ಕೋಬೇಡಿ. ಈ ವರ್ಣನೆ ಯಾರೂ ಹೇಳಲ್ಲ, ನಾನು ಹೇಳಿದ್ದೀನಿ. ಮೊದಲು ನಿಮ್ಮ ಮಗನ ನಿದ್ದೆ ಕ್ರಮ ಚೆನ್ನಾಗಿಲ್ಲ, ನಾನು ಬಿಡಿಸೇಳಲ್ಲ. ಇವತ್ತು ಅದನ್ನು ಟೆಸ್ಟ್ ಮಾಡೋದೇ ಆದರೆ ಮತ್ತೆ ಇನ್ನೊಮ್ಮೆ ಕರೆ ಮಾಡಿ ಏನು ಗೊತ್ತಾಯಿತು ಅಂತ. ಒಳ್ಳೆಯದಾಗಲಿ ತಾಯಿ, ಬೇಜಾರು ಮಾಡ್ಕೋಬೇಡಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಗುರುಗಳೇ, ತುಂಬ ಒಳ್ಳೆ ಮುಖ್ಯವಾದಂಥ ವಿಷಯದ ಬಗ್ಗೆ ಮಾತಾಡ್ತಾ ಇದ್ವಿ. ಮನೆ ಹೇಗಿರಬೇಕು, ಶ್ರೀಮಂತಿಕೆ ಬರಬೇಕು ಅಂತಂದರೆ ಮನೆ ಯಾವ ರೀತಿಯಾಗಿರಬೇಕು ಅನ್ನುವಂಥ ಮಾತನ್ನು ಆಡ್ತಾ ಇದ್ವಿ. ಮತ್ತೊಬ್ಬ ಕಾಲರ್ ವೇಟ್ ಮಾಡ್ತಿದ್ದಾರೆ, ಕುಷ್ಟಗಿಯಿಂದ ಜ್ಯೋತಿ ಅಂಥೇಳಿ. ಜ್ಯೋತಿ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ತಮ್ಮ ನಕ್ಷತ್ರ ತಿಳಿಸಿ. ಆಶ್ಲೇಷ ನಕ್ಷತ್ರ. ಗುರುಗಳಿದ್ದಾರೆ, ಮಾತನಾಡಿ. ಹಲೋ, ನಮಸ್ತೆ ಗುರುಗಳೇ. ನಕ್ಷತ್ರ ಗೊತ್ತಾಗಲಿಲ್ಲ ನನಗೆ. ಆಶ್ಲೇಷ ನಕ್ಷತ್ರ. ಓಕೆಮ್ಮ, ಏನು ಮಾಡ್ತಿದ್ಯಾ? ಸರ್, ನಾನು ಮೊದಲು ವರ್ಕ್ ಮಾಡ್ತಿದ್ದೆ, ಈಗ ನಿಯರ್ಲಿ 1 ಇಯರ್ ಆಗಕ್ಕೆ ಬಂತು, ಜಾಬ್ ಬಿಟ್ಟಿದ್ದೀನಿ. ಯಾಕೆ? ನಮ್ಮ ಫಾದರ್ ತೀರ್ಕೊಂಡ್ರು, ಅದಾದ್ಮೇಲೆ ನಮಗೆ ಹೋಗೋಕ್ಕಾಗಿಲ್ಲ ಸರ್. ನಮ್ದು ಒಂದು ಪ್ರಾಪರ್ ಬಂದು ನಾರ್ತ್ ಕರ್ನಾಟಕ. ಸ್ವಲ್ಪ ಮನೆ ಜವಾಬ್ದಾರಿಯಿಂದ ಹೋಗೋಕ್ಕಾಗಲಿಲ್ಲ. ನಮ್ಮ ಅಮ್ಮನ ನೋಡ್ಕೊಳ್ಳೋದು. ಅಮ್ಮಂಗೆ ಸ್ವಲ್ಪ ರೀಸೆಂಟಾಗಿ ಆಪರೇಷನ್ ಬೇರೆ ಆಯಿತು, ಗರ್ಭಕೋಶದ ಗಡ್ಡೆ ಆಗಿತ್ತು ಹೊಟ್ಟೆಯಲ್ಲಿ. ಅಮ್ಮ ಮದುವೆ? ಇನ್ನೂ ಮದುವೆ ಆಗಿಲ್ಲ ಸರ್. ಅದೇ ಕಂಕಣ ಬಗ್ಗೆ ಮದುವೆ ಆಗಲೇಬೇಕು ಅಂತ ಏನಾದ್ರು ಯಾಕೆ ಆಗಬೇಕು ಅಂತನಾ, ಅಥವಾ ಮದುವೆ ಆಗಬೇಕು ಅಂತನಾ? ಯಾಕೆ ಮದುವೆ ಆಗಬೇಕು ಅಂತ ನಮ್ಮ ಮನಸ್ಸಲ್ಲಿ ಅದು ಕ್ವಶನ್ ಹಂಗೆ ರೈಸ್ ಆಗ್ತಿರುತ್ತೆ ಸರ್. ಈಗ ಅಲ್ಲಲ್ಲ, ಅದರಲ್ಲಿ ಯಾವುದು ನಿಂದು ಅಂತ. ಮದುವೆನೇ ಯಾಕೆ ಆಗಬೇಕು ಅಥವಾ ಮದುವೆ ಆಗಬೇಕು, ಎರಡರಲ್ಲಿ ಯಾವುದು? ಮದುವೆನೇ ಯಾಕೆ ಆಗಬೇಕು ಅನ್ನೋ ಥರ. ಇದನ್ನೇ ನನಗೆ ಬೇಕಾಗಿದ್ದು. ಕಾರಣ ಏನಂದರೆ, ಆಶ್ಲೇಷ ನಕ್ಷತ್ರ ಅಂತಕ್ಕಂಥದ್ದು ಯಾವುದೇ ನಕ್ಷತ್ರ ಆಗಿರಲಿ, ಇದು ದೇಹದಲ್ಲಿ ಏನು ಕೇಳುತ್ತೆ ಅಂತಕ್ಕಂಥದ್ದೇ ಗೊತ್ತಾಗಲ್ಲ. ದೇಹಕ್ಕೆ, ನನ್ನ ದೇಹಕ್ಕೆ ಏನು ಬೇಕು ಅಂತಲೇ ಇಲ್ಲಿವರೆಗೂ ಗೊತ್ತಾಗಿಲ್ಲ. ಈಗ ಇದಕ್ಕೆ ಉತ್ತರ ಬೇಕಾ ಬೇಡವಾ? ಬೇಕು ಗುರುಗಳೇ. ಅಮ್ಮ, ಇದು ನಿನ್ನ ಮನಸ್ಸಿಗೆ ಬಂದಿಲ್ವಾ? ಬಂದಿದೆ ಸರ್. ಮತ್ತು ಯಾಕೆ ಇದಕ್ಕೆ ಉತ್ತರ ಬೇಡವಾ? ಬೇಕು ಸರ್. ಅದೇ ಯಾಕೆ ತಿಳ್ಕೊಳ್ಳಿಲ್ಲ? ಈಗ ವಯಸ್ಸು ಎಷ್ಟಮ್ಮ ನಿಮಗೆ? ವಯಸ್ಸಿಗೆ ಒಂದು 33 ಸರ್. ಅಲ್ಲಪ್ಪ, ಬೇಜಾರಾಗುತ್ತೆ ನನಗೆ. ಕಾರಣ ಏನಂದರೆ, ನೀನು ಹುಟ್ಟಿದಾಗಿನಿಂದ ಎಷ್ಟು ಜನ ಮಕ್ಕಳು ನಿಮ್ಮ ಮನೇಲಿ? 5 ಜನ ಮಕ್ಕಳು.
3 ಜನ ಹೆಣ್ಮಕ್ಳು 2 ಗಂಡ್ಮಕ್ಳು. ನೀನು ಮೊದಲನೇವಳಮ್ಮ? ಇಲ್ಲ ಸರ್, ನಾನು 4ನೇದವಳು. ಮೊದಲನೇವಳು ಅಣ್ಣನ ಅಕ್ಕನ? ಅಕ್ಕ. ಅಕ್ಕ. ಅವ್ರ ಮದುವೆ ಆಯಿತಾ? ಅವ್ರ ಮದುವೆ ಆಗಿದೆ. ಹೇಗಿದೆ ಅವ್ರ ಜೀವನ? ಮದುವೆ ಆಗಿದೆ ಸರ್, ಬಟ್ ಅವರು ಸೆಕೆಂಡ್ ಮ್ಯಾರೇಜ್ ಮಾಡ್ಕೊಂಡಿದ್ದಾರೆ, ಮಕ್ಕಳು ಆಗಿಲ್ಲ ಅನ್ನೋದು ರೀಸನ್ಗೆ. ಅಲ್ಲಲ್ಲ, ನಾನು ಆ ವಿಚಾರಕ್ಕೆ ಬರ್ತಾ ಇದ್ದೀನಿ. ಮೊದಲನೇ ಅಕ್ಕ ಮೊದಲನೇ ಆ ಮದುವೆ ಅಂತ ಮಾಡಂತ ಆಗಿದಂತಹ ಜೀವನ ಚೆನ್ನಾಗಿದೆಯಾ ನಿನ್ನ ಪ್ರಕಾರ? ಇಲ್ಲ ಸರ್. ಹಾಗಿದ್ದ ಮೇಲೆ ಕ್ವಶನ್ ಮಾರ್ಕ್ ಹೌದಾ ಅಲ್ವಾ? ಹೌದು ಸರ್. ಯಾಕೆ ಇದನ್ನು ತಿಳ್ಕೊಳ್ಳದೆ ಮುಂದಕ್ಕೆ ಹೋಗ್ತಾ ಇದೆಯಾ? ಹೆಂಗಮ್ಮ ಆಗತ್ತೆ ಇದು? ನೀನು ಹೋಗ್ತಾ ಇರೋದು ಕಾಡು ರಸ್ತೆಲಿ ಹೋಗ್ತಿದ್ಯಾ. ರಸ್ತೆ ಎಲ್ಲೋಗುತ್ತೆ? ರಸ್ತೆನೇ ಫಸ್ಟ್ ಆಫ್ ಆಲ್ ಇಲ್ಲ. ಕಾಡಲ್ಲಿ ಹೋಗ್ತಾ ಇದೆಯಾ, ದಾಟ್ಕೊಂಡು ಪಾಟ್ಕೊಂಡು ಕುಂಟ್ಕೊಂಡು ಮುಳ್ಚುಚ್ಕೊಂಡು ಹೋಗ್ತಿದ್ಯಾ. ಹೆಂಗೆ ಹೋಗ್ತೀಯಾ ಮುಂದೆ? ಪ್ರಯಾಣ ಏನು? ಜರ್ನಿನೇ ಎಂಡೇ ಇಲ್ಲ, ರಸ್ತೆನೇ ಇಲ್ಲ ನಿನಗೆ ಲೈಫ್ಗೆ. ನಿಮ್ಮ ಕುಟುಂಬಕ್ಕೆ ಏಳಿಗೆ ಸಿಕ್ಕಿಲ್ಲ. ನೀನು ಬುದ್ಧಿ ಕಂಡ್ಲಾಗಾಯಿತು, ನಿಮ್ಮ ಮನೆ, ನಿಮ್ಮಪ್ಪ ನಿಮ್ಮಮ್ಮ ನೆಮ್ಮದಿಯಾಗಿ ಬದುಕಿದ್ದಾರೆ ಅಂತ ಅನಿಸಿದ್ಯೇನಮ್ಮ ನಿನಗೆ? ಕೇಳಿಸ್ತಾ? ಹಲೋ. ಇಲ್ಲ ಸರ್, ಇಲ್ಲ. ಮತ್ತು ಯಾಕೆ ನಿಮಗೆ ಇದ್ರ ಬಗ್ಗೆ ನಂಬಿಕೆ ಇಲ್ವಾ? ಕೇಳೋಕ್ಕಾಗಲಿಲ್ವಾ? ಏನು ಅಂತ ನಾನು ಕೇಳ್ತಾ ಇದ್ದೀನಿ, ಉತ್ತರ ಹೇಳಬೇಕು. ಅಂದ್ರೆ ನಾವು ಫಸ್ಟ್ ಇಂದ ನಮ್ಮ ಪ್ರೋಗ್ರಾಮ್ ಈಗ ರೀಸೆಂಟ್ ಆಗಿ ನೋಡಿದಾಗಿಂದ ನಮ್ಗೆ ತಿಳ್ಕೊಬೇಕನ್ನೋ ಆಸೆ ಬಂದಿದೆ ಸರ್. ಇಷ್ಟೊಂದು ಲೇಟು? ನಮ್ಗೆ ಐಡಿಯಾ ಇರ್ಲಿಲ್ಲ ಯಾವ ತರ ಇರುತ್ತೆ ಏನು ಅಂತ ಹೇಳಿ. ಯಾಕೆ ಇಷ್ಟೆಲ್ಲ ಹೇಳಿದೆ ಅಂದರೆ, ಒಂದು ಮಗು ಆಶ್ಲೇಷ ನಕ್ಷತ್ರದಲ್ಲಿ ಯಾವುದೇ ಆಗಲಿ, ಅದರಲ್ಲೂ ವಿಶೇಷವಾಗಿ ಹೆಣ್ಣು ಮಗು ಹುಟ್ಟಿದ್ರೆ ಏಳಿಗೆ ಇಲ್ಲದ ಕುಟುಂಬ. ಏನು? ಏಳಿಗೆ ಇಲ್ಲದ ಕುಟುಂಬ ಅಂದಮೇಲೆ ಈ ಹುಡುಗಿ ತಪ್ಪು ಅಂತಲ್ಲ. ಇದು ಒಂದು ಗುರುತು. ಆಶ್ಲೇಷ ನಕ್ಷತ್ರದ ಮಗು, ಜ್ಯೇಷ್ಠ ನಕ್ಷತ್ರದ ಮಗು, ಯಾವುದೇ ನಕ್ಷತ್ರ ಆಗಿರಲಿ, ಆ ಮನೆಯಲ್ಲಿ ಹುಟ್ಟಿದಂಥ ಮಗುವಿನಲ್ಲಿ, ಆ ನಕ್ಷತ್ರದಲ್ಲಿ ಇಡೀ ಕುಟುಂಬದ ಇತಿಹಾಸ ಇರಬೇಕು, ಇದೆ ಅಂತಕ್ಕಂಥ ವಿಚಾರವನ್ನು ತಿಳ್ಕೊಳ್ಳದೇ ಇದ್ದಾಗ ಈಗ ಇವರಿಗೆ ಉತ್ತರ ಸಿಗಲ್ಲ. ಯಾಕೆ ಅಂದರೆ ಇದನ್ನು ರಿಪೇರಿ ಮಾಡೋಕ್ಕೆ ಅಪ್ಪ ಅನ್ನಿಸ್ಕೊಂಡೋನೇ ಇಲ್ಲ. ರಿಪೇರಿ ಮಾಡಬೇಕಾಗಿದ್ದು ಯಾರು? ಅಪ್ಪ. ಈಗ ಇದನ್ನು ತಿಳ್ಕೊಂಡಿದ್ರೆ ಅಪ್ಪನ್ನು ಉಳಿಸ್ಕೋಬೋದಾಗಿತ್ತು, ಈ ಅಮ್ಮನೂ ಏನೋ ಒಂದು ದಾರಿ ಬರ್ಬೋದಾಗಿತ್ತು. ತಾಯಿ ಒಂದು ಕಡೆ ಪೇಷಂಟು, ತಂದೆ ಹೋಗಾಯಿತು, ಕುಟುಂಬದಲ್ಲಿ ಏರಿಳಿತಗಳು ಸಿಕ್ಕಾಬಟ್ಟೆ ಇದೆ. ಅಂದ ಮೇಲೆ ಜೀವನ ಯಾಕೆ ಹಿಂಗೆ ಆಗ್ತಾ ಇದೆ ಅಂತ ಓದಿರ್ತಕ್ಕಂಥ ಅವ್ರಿಗೆ ನಾನು ಕೇಳ್ತೀನಿ, ಎಷ್ಟು ಸಿಂಪಲ್ ಸರಳವಾಗಂಥ ವಿಚಾರ ಇದು. ಯಾಕೆ ತಪ್ಪಾಗ್ತಾ ಇದೆ ಅಂತ ತಿಳ್ಕೊಳ್ಳಿಲ್ಲ ಅಂದರೆ ಇವರಿಗೆ ಜವಾಬ್ದಾರಿ ಇಲ್ಲ. ಸೋಮಾರಿತನದ ಒಂದು ಕುಟುಂಬ. ವೆರಿ ಸಿಂಪಲ್. ಅವ್ರು ಬೇಜಾರು ಮಾಡಿಕೊಂಡು ತೊಂದರೆ ಇಲ್ಲ. ಯಾಕೆ ಅಂದರೆ ಕಾಲ ಕಳೀತಿರ್ತಕ್ಕಂಥದ್ದು ಸೋಮಾರಿತನ. ಒಂದು ಸಲ ನಮಗೆ ರಾತ್ರಿ ನಿದ್ದೆ ಬಂದಿಲ್ಲ ಅಂದರೆ ನಾಳೆ ರಾತ್ರಿ ನಿದ್ದೆ ಬರೋ ರೀತಿ ರೆಡಿ ಮಾಡ್ಕೋಬೇಕು. ಹೌದು. ನನಗಷ್ಟೇ, ನಾನು ಹುಡ್ದಾಗಿಲ್ಲ ಹಂಗೆ ಇದ್ದೀನಿ ಅಂದರೆ ಇದನ್ನೇ ಸೋಮಾರಿತನ ಅನ್ನೋದು. ಅಮ್ಮ ಬೇಜಾರಾಯ್ತಾ? ಅರ್ಥ ಆಯ್ತಾ? ಹಲೋ. ಹಲೋ. ಬೇಜಾರಾಯ್ತಾ? ಅರ್ಥ ಆಯ್ತಾ ಅಂದೆ? ಇಲ್ಲ, ಅರ್ಥ ಆಯ್ತು ಸರ್. ತಿಳ್ಕೊ ಫಸ್ಟು. ಕಾರಣ ನಿಮ್ಮ ಅಪ್ಪ ಬೇರೆ ಹೋಗಿದ್ದಾರೆ. ಕರ್ಮಗಳನ್ನ ತೊಳಿ. ನಿಮ್ಮಪ್ಪ ಅವ್ರ ಕರ್ಮ ತೊಳೆದಿಲ್ಲ, ಅವರಪ್ಪನ ಕರ್ಮ ತೊಳೆದಿಲ್ಲ, ಅವರಪ್ಪ ಅವರಪ್ಪನ ಕರ್ಮ ತೊಳೆದಿಲ್ಲ. ಈ ಕರ್ಮದ ಫಲವೇ ಹೆಣ್ಣು ಮಕ್ಕಳಿಗೆ ಏಳಿಗೆ ಇಲ್ಲ. ನಿಮ್ಮ ತಂದೆಯ ಮನೆಯ ಶ್ರೇಯಸ್ಸು, ಕುಟುಂಬದ ಹಿನ್ನೆಲೆ ಸ್ವಲ್ಪನೂ ಚೆನ್ನಾಗಿಲ್ಲ. ಇದೊಂಥರ ಪಾಕಿಸ್ತಾನಿ ಪದ್ಧತಿಯ ಕುಟುಂಬ ಇದು. ಆ ಕಾರಣದಿಂದಾಗಿ ಈ ರೀತಿಯಾಗಿ ಶ್ರೀಮನ್ನಾರಾಯಣನ ಶಾಪದಲ್ಲಿ ಬರುವುದೇ ಆಶ್ಲೇಷ ನಕ್ಷತ್ರ. ಎಲ್ಲವೂ ಅನುಕೂಲಗಳಿದ್ದು ಮಾಟ ಮಂತ್ರದ ರೂಪದಲ್ಲಿ ಜೀವನ ಕಳಿಬೇಕು. ದೇಹ ಚೆನ್ನಾಗಿರಲ್ಲ, ಮನಸ್ಸು ಚೆನ್ನಾಗಿರಲ್ಲ, ಕುಟುಂಬ ಚೆನ್ನಾಗಿರಲ್ಲ, ಯಾವುದೂ ಚೆನ್ನಾಗಿರಲ್ಲ. ಇದು ಆಸ್ತಿ ಇರುತ್ತೆ, ಬುದ್ಧಿ ಇರುತ್ತೆ, ವಿದ್ಯೆ ಇರುತ್ತೆ, ಎಲ್ಲವೂ ಇರುತ್ತೆ ಇದ್ದರೆ, ಆದರೆ ಉಪಯೋಗ ಸಿಕ್ಕಲ್ಲ. ಇದಕ್ಕೆ ತಿಳ್ಕೊಳ್ಳದೇ ಇರೋದಕ್ಕೆ ಇದು ಮೂಲ ಕಾರಣವಾಗಿ ಇವಾಗ ಹೇಳಿದ್ದೀನಿ. ಅಮ್ಮ, ನೀನು ಫಸ್ಟು ಪ್ರಯತ್ನ ಮಾಡಬೇಕು. ಏನು ಅಂದರೆ, ನಾನು ಆಶ್ಲೇಷಕ್ಕೆ ಬರುವುದಕ್ಕೆ ಕಾರಣ ಏನು ಅಂತ ತಿಳ್ಕೊಳ್ತಕ್ಕಂಥದ್ದೇ ನಿನ್ನ ಪ್ರಯತ್ನ ಹೊರತು ಏನು ಕೇಳಬೇಡ, ನಾನೇನು ಹೇಳಲ್ಲ. ಕಾರಣ ಯೋಚನೆ ಮಾಡೋದಲ್ಲ. ಫಸ್ಟು ನಮ್ಮ ಬದುಕಿಗೆ ಒಂದು ಮೌಲ್ಯ ಏನು ಅಂದರೆ, ನಾನು ಹುಟ್ಟಿರುವುದು ಕಾರಣ ಏನು ಅನ್ನೋ ತಿಳ್ಕೊಳ್ಳೋದಕ್ಕೆ ನಿನ್ನ ಮೂಲಕ ಎಲ್ಲರೂ ಅರ್ಥ ಆಗಲಿ. ಅಷ್ಟು ಮಾಡು ತಾಯಿ, ತಿಳ್ಕೊಳ್ಳೋ ಪ್ರಯತ್ನ ಮಾಡು. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಚಿತ್ರದುರ್ಗದಿಂದ ತೇಜಸ್ವಿನಿ ಅಂತ ಹೇಳಿ ಕರೆ ಮಾಡಿದ್ದಾರೆ. ತೇಜಸ್ವಿನಿ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಹಲೋ, ನಮ್ಮ ಬಗ್ಗೆನೇ. ತಮ್ಮ ನಕ್ಷತ್ರ ತಿಳಿಸಿ. ವಿಶಾಖ ನಕ್ಷತ್ರ. ಗುರುಗಳಿದ್ದಾರೆ, ಮಾತನಾಡಿ. ಹಲೋ. ನಮಸ್ತೆ ಗುರುಜಿ. ನಾರಾಯಣ, ಹೇಳಮ್ಮ. ಎಷ್ಟು ವಯಸ್ಸು? 24 ಗುರುಜಿ. ಏನು ಮಾಡ್ತಿದ್ಯಾ? ಮನೆಯಾಗಾರದ ಸ್ವಾಮಿ, ರೈತರ ಕೆಲಸ ಮಾಡ್ತಾ ಇದೀವಿ. ಏನಾಗಬೇಕಿತ್ತು? ಕೃಷಿ ಅದು ಆರೋಗ್ಯ ಸ್ಥಿತಿ ಸರಿ ಇಲ್ಲ ಸ್ವಾಮಿ. ಯಾವಾಗ ಗೊತ್ತಾಯ್ತು? ಈಗ 1 ವಾರದಿಂದ. ವಾಹ್, ಇದಕ್ಕೆ ಮುಂಚೆ ಎಲ್ಲ ಚೆನ್ನಾಗಿದ್ದ?
ಹ್ಞೂ ಆರಾಮಿತ್ತು ಸ್ವಾಮಿ. ಈಗ ಗಂಡನ ಮನೆಯಾಗ ಐತಿ, ನಾನು ಅವ್ರ ಅತ್ತೆ ಮಾತಾಡೋದು. ಹಾಂ. ಈ ವಾರದಿಂದ ಸರಿ ಇಲ್ಲ. ನಿಮ್ಮ ಕಾರ್ಯಕ್ರಮ ಯಾವಾಗ್ಲೂ ನೋಡ್ತಾ ಇದೀವಿ ಗುರುಜಿ ನಾವು. ಎಷ್ಟು ವರ್ಷದಿಂದ? 4 ನೋಡ್ತಾ ಇದೀವಿ ಸ್ವಾಮಿ ನಾವು. 4 ವಾರನಾ 4 ವರ್ಷನಾ? 4 ಈಗ 4 ತಿಂಗಳಾಯ್ತು ನಿಮ್ಮ ಕಾರ್ಯಕ್ರಮ ನಾವು ನೋಡಕ್ ಹಚ್ಚಿ. ಕರೆ ಮಾಡಿ ಮಾತಾಡ್ಬೇಕಂದ್ವಿ, ನಮಗೆ ಕರೆ ಸಿಗ್ಲಿಲ್ಲ. ಇವತ್ತು ಸಿಕ್ಕತ್ ಗುರುಜಿ. ಈಗ ನಿನ್ನ ಆರೋಗ್ಯ ಏನಾಗಿದೆ ಅಂತ ನಿನಗೆ ಈಗ ತಪ್ಪಾಗಿರೋದು ನಿನಗೆ? ಈಗ ಸಸಿ ಅವ್ರ ಅತ್ತೆ ಗುರುಜಿ ನಾವು, ಅವ್ರ ಸಸಿಗೆ ಆರೋಗ್ಯ ಸರಿ ಇಲ್ಲ ಗುರುಜಿ. ಏನು ಆರೋಗ್ಯ? ಬೇಜಾರ, ಕೋಪನ? ಏನು ಆರೋಗ್ಯ ಸರಿ ಇಲ್ಲ ಅಂದ್ರೆ ಏನು? ಕೋಪ ಅಲ್ಲ ಸ್ವಾಮಿ, ಇದ್ದಂಗೆ ಪ್ರಜ್ಞೆ ತಪ್ಪಿಬಿಡ್ತಾಳೆ. ಯಾರು? ತೇಜಸ್ವಿನಿ. ಇವ್ರ ಸೊಸೆ ಗುರುಗಳೇ. ಸೊಸೆ ಬಗ್ಗೆ ಕೇಳ್ತಾ ಇರೋದಾ? ಹ್ಞೂ ಸ್ವಾಮಿ, ಸೊಸೆ ಬಗ್ಗೆನೇ ಕೇಳೋದು. ಅವ್ರ ಅತ್ತೆ ಸ್ವಾಮಿ ನಾನು. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? 24 ವರ್ಷ ಆಯ್ತು ಸ್ವಾಮಿ. ಅವ್ರು ಹುಟ್ಟಿ 24 ವರ್ಷ, ಮದುವೆ ಆಗಿ 11 ತಿಂಗಳು. ಮದುವೆ ಆಗಿ 11 ತಿಂಗಳ? ಹ್ಞೂ ಸ್ವಾಮಿ. ಯಾವ ವಾರ ಮದುವೆ ಆಯಿತು? ಶುಕ್ರವಾರ ಸ್ವಾಮಿ. ಏನು ಓದವಳೆ ಸೊಸೆ? SLC ಓದಿದ ಸ್ವಾಮಿ. ನಿಮ್ಮ ಮಗ ಏನು ಮಾಡೋದು? ಅವರು ಸೌತೆಕಾಯಿ ಕಂಪ್ನಿಯಾಗ ಇದಾರೆ ಸ್ವಾಮಿ. ಓಕೆ. ನಿಮ್ಮ ಸೊಸೆ ಅಪ್ಪ ನಿಮ್ಮ ಬೀಗರು ಇದ್ದಾರಾ? ಇದಾರೆ ಸ್ವಾಮಿ. ತಂದೆ ತಾಯಿ ಇಬ್ರು ಇದಾರೆ ಸ್ವಾಮಿ. ಏನು ಮಾಡ್ತಾರೆ ಅವರು? ಅವ್ರು ಡ್ರೈವಿಂಗ್ ಮಾಡ್ತಾರೆ ಸ್ವಾಮಿ, ಲಾರಿದು. ಹಾಂ, ನೋಡಿ ಇಲ್ಲಿದೆ ನಿಮ್ಮ ಸೊಸೆ ಹಣೆ ಬರ. ಕೇಳಿಸ್ತಾ? ಕೇಳಿಸ್ತು ಸ್ವಾಮಿ. ನಿಮ್ಮ ಸೊಸೆ ಹಣೆ ಬರ ಎಲ್ಲೈತೆ? ಹೇಳ್ರಿ ಸ್ವಾಮಿ. ಏನು ಹೇಳೋದು? ಸುಮ್ಮನೆ ಹೂ ಅನ್ಕೋತಾ ಇದ್ದೀನಿ. ನಾನು ಕತೆ ಹೇಳ್ತಾ ಇದ್ದೀನ ನಾನು? ಹಾಂ, ಏನು ಜವಾಬ್ದಾರಿ ಇದೆ ರೀ ನಿಮಗೆ? ಹೇಳೋದಂತ ಏನು ಹೇಳಲಿ ನಾನು? ಅರ್ಥ ಮಾಡ್ಕೋಬೇಕು ಮಾತಾಡೋದನ್ನ. ನಿಮ್ಮ ಬೀಗರ ಹತ್ರ ಅಂದರೆ ನಿಮ್ಮ ಸೊಸೆ ತಂದೆ ಹತ್ರ ಇದೆ ಇವ ಹಣೆ ಬರ. ಹಾಂ, ಈಗಲೂ ಅರ್ಥ ಆಯ್ತಾ? ಸುಮ್ಮನೆ ಹೂ ಅಂತ ಇರೋದಾ? ಇಲ್ಲ ಸ್ವಾಮಿ, ನಮ್ಗೆ ಅರ್ಥ ಆಗ್ಲಿಲ್ಲ. ಹೋಗ್ಲಿ ಬಿಡು ತಾಯಿ, ನಿಮ್ಮಂಥವ್ರು ಏನು ಕಮ್ಮ ಮಾಡ್ತೀರಾ ಕರೆನಾ? ನಿಮ್ಗೆ ಅರ್ಥನೇ ಆಗಲ್ಲ. 4 ತಿಂಗಳು ಪ್ರಯತ್ನ ಒಳ್ಳೇದು ಮಾಡಲಿ. ನೀನು ಬರೀ 4 ತಿಂಗಳು ಪ್ರಯತ್ನ ಅಲ್ಲ, ಮದುವೆ ಮಾಡೋಕ್ಕೆ ಮುಂಚೆ ತಿಳ್ಕೊಬೇಕಿತ್ತು. ವಿಶಾಖ ನಕ್ಷತ್ರ ಕಟ್ಕೊಂಡ್ಮೇಲೆ ಅನುಭವಿಸ್ಲೇಬೇಕು. ಕೇಳೋದೇನು ಬಂತಮ್ಮ? ವಿಶಾಖ ನಕ್ಷತ್ರ ಹೆಣ್ಣಾಗಲಿ ಗಂಡಾಗಲಿ ಮದುವೆ ಇಲ್ಲ ರೀ ಅಂದರೆ 2 ಸಲ ಹೇಳ್ತೀನಿ. ಕಟ್ಕೊಂಡ್ಮೇಲೆ ಏನೋ ಬರ್ತದೆ, ಅನುಭವಿಸ್ಕೊಂಡು ಹೋಗಿ ಅಷ್ಟೇ. ರಿಪೇರಿ ಇಲ್ಲ ಇದಕ್ಕೆ. ಒಳ್ಳೇದಾಗಲಿ ತಾಯಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಗುರುಗಳೇ, ಈಗ ಶ್ರೀಮಂತಿಕೆ ವಿಚಾರವಾಗಿ ಮಾತಾಡ್ತಾ ಇದ್ವಿ. ಮನೆ ಯಾವ ರೀತಿಯಾಗಿರಬೇಕು, ಮನೆಯಲ್ಲಿ ಹಸುವನ್ನು ಸಾಕಿದ್ರೆ ನಾರಾಯಣನ ವಾಸದ ಅದಕ್ಕೆ ಸಮನಾಗಿರುತ್ತೆ, ಅಷ್ಟು ಶ್ರೇಷ್ಠವಾಗಿರುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ರೆ ಅದನ್ನು ಇಲ್ಲಿ ಯಾಕೆ ಈ ಥರದ್ದು ವಿಚಾರಗಳು? ನನಗೆ ಒಂದು ದೊಡ್ಡ ವಿಷಯ ಏನಂದರೆ, ಈಗ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡಿದಂಥ ಕರೆ ಯಾವುದೂ ಉರುಳೇ ಇಲ್ಲ. ಅಂದರೆ ಏನೋ ಒಂದು ಕೇಳಬೇಕು, ಏನೋ ಒಂದು ಹಾಕು ಫೋನು ಸಿಗ್ತದೆ ಅಂತಕ್ಕಂಥದ್ದು. ನಿಜಕ್ಕೂ ಇದು ಸ್ವಲ್ಪ ದಿನ ಹೋದರೆ ಕರೆ ಮಾಡೋದು ಸ್ಟಾಪ್ ಮಾಡಬೇಕು ಅಂತ ಅನ್ಕೋತೀನಿ ನಾನು. ಮಾತಾಡೋದೇ ಬೇಡ, ಸುಮ್ಮನೆ ವಿಷಯ ಹೇಳೋಣ. ಯಾಕೆಂದರೆ ಜನಕ್ಕೆ ಅರ್ಥ ಆಗಲ್ಲ, ಬರೀ ಕತೆ ಕೇಳ್ಕೊತಾರೆ. ಇದಕ್ಕೆ ಸುಮ್ಮನೆ ಅನಾವಶ್ಯಕವಾಗಿ ವ್ಯರ್ಥ ಆಗುತ್ತೆ. ಇನ್ನು ಸ್ವಲ್ಪ ದಿನ ನೋಡ್ತೀನಿ ಕರೆಗಳನ್ನ ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಕಾರಣ ಏನಂದರೆ, ನಮ್ಮ ಜನಗಳನ್ನು ಎಷ್ಟು ಜನ್ಮ ಎತ್ತರೂ ಸರಿ ಮಾಡೋಕ್ಕಾಗಲ್ಲ. ಅವ್ರು ಬರೀ ಕತೆ ಕೇಳೋಕ್ಕೆ ಅಭ್ಯಾಸ. ಹೌದು. ಈ ಕತೆ ಹೇಳೋಕ್ಕೆ ನಮ್ಮ ಕಾರ್ಯಕ್ರಮನ ವೇಸ್ಟ್ ಮಾಡ್ಕೊಂಡು ಕೂತ್ಕೊಳ್ಳೋದ್ರ ಅರ್ಥ ಇಲ್ಲ. ನಾವು ಕತೆ ಹೇಳೋರಂತ ಅಲ್ಲ. ಅದಕ್ಕೋಸ್ಕರ ಇದ್ದಾರೆ ಕೆಲವರು. ಅವ್ರ ಹತ್ರ ಕೇಳಿದ್ರೆ ಚಂದ ಅಂತ ಅನ್ಕೋತೀನಿ. ಕಾರಣ ಏನಂದರೆ, ಯಾರಿಗೆ ಬೇಜಾರಾಗುತ್ತೋ ನನಗದ್ರ ಅವಶ್ಯಕತೆ ಇಲ್ಲ. ನಾವು ಬದುಕಬೇಕು, ನೆಮ್ಮದಿಯಾಗಿ ಬದುಕಬೇಕು, ಆರೋಗ್ಯವಾಗಿ ಬದುಕಬೇಕು ಅಂತಕ್ಕಂಥ ಕ್ರಮನೇ ಗೊತ್ತಿಲ್ಲದೆ ಇರೋ ಹತ್ರ ನಾವೇನಮ್ಮ ಹೇಳೋಣ? ಅಲ್ವಾ? ಪಾಕಿಸ್ತಾನದಲ್ಲಿ ಹೋಗಿ ಭಗವದ್ಗೀತೆ ಹೇಳ್ದಂಗೆ ಆಗತ್ತೆ. ಏನು ಪ್ರಯೋಜನ? ಅದಕ್ಕೋಸ್ಕರವಾಗಿ ಕರೆ ಮಾಡೋರು, ನನಗೆ 50 ಜನ ಕರೆ ಮಾಡೋದು ಮುಖ್ಯ ಅಲ್ಲ. 1 ಸಿಕ್ಕಿದ್ರು 2 ಸಿಕ್ಕಿದ್ರು ಕ್ಲಾರಿಟಿಯಾಗಿ ಭಯ ಭಕ್ತಿ ಇದ್ದು ತಿಳ್ಕೊಳ್ಳೋ ಮಾದರಿ ಇದೆ. ದಯವಿಟ್ಟು ಕರೆ ಮಾಡಿ. ಸುಮ್ಮನೆ ಸಿಕ್ಕಿದವರಿಗೆಲ್ಲ ಕರೆ ಮಾಡ್ಕೊಂಡು ಕೂತ್ಕೊಂಡು ನಾವು ಹರಟೆ ಹೊಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಇದನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಂಡು ಕರೆ ಮಾಡಿ. ಈ ಕಾರ್ಯಕ್ರಮ ಜ್ಯೋತಿಷ್ಯ ಕಾರ್ಯಕ್ರಮ ಅಲ್ಲ, ನಿಮ್ಮ ಕಣ್ಣನ್ನು ತೆರೆಸುವ ಕಾರ್ಯಕ್ರಮ. ಅದರ ಅರ್ಥ ಗೊತ್ತಿದ್ರೆ ದಯವಿಟ್ಟು ಮಾಡಿ. ಎಲ್ಲ ಸಿಕ್ತವರೆಲ್ಲ ಫೋನ್ ಹಚ್ಚಬೇಡಿ, ಅವಶ್ಯಕತೆ ಇಲ್ಲ ನನಗೆ. ನೀವು ಜೀವನದಲ್ಲಿ ಉತ್ತಮವಾದ ಬದುಕಬೇಕಾ ತಿಳ್ಕೊಳ್ಳಿ. ಅಯ್ಯೋ ನಮಗೆ ಗೊತ್ತಿಲ್ಲ, ಅಯ್ಯೋ ನಮಗೆ ಗೊತ್ತಿಲ್ಲ. ಯಾವಾಗ ಗೊತ್ತು ಮಾಡೋದು? ನಾನು ಗೊತ್ತು ಮಾಡೋಕ್ಕಾಗತ್ತಾ? ಸಾಧ್ಯನೇ ಇಲ್ಲ. ಯಾಕೆ ಅಂದರೆ 4 ವರ್ಷದಿಂದ ನೋಡ್ತಾ ಇದ್ದೀನಿ ಅಂತೀರಾ, 8 ವರ್ಷದಿಂದ ನೋಡ್ತಾ ಇದ್ದೀನಿ ಅಂತೀರಾ. ನಿಮ್ಗೇನು ತಲೆಗಳು ಹೋಗೇ ಇರೋದಿಲ್ಲ. ಸುಮ್ಮನೆ ಯಾಕೆ ಪದೇ ಕರೆ ಮಾಡ್ತೀರಾ? ಅವಕಾಶ ಯಾಕೆ ಕಡಿಸ್ಕೊತೀರಾ? ಬೇರೆಯವ್ರು ಕೊಡೋ ಅವಕಾಶ ಯಾಕೆ ತಪ್ಪಿಸ್ತೀರಾ ನೀವು? ಇದೆಲ್ಲ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ಕಾರ್ಯಕ್ರಮ ಅಂತಕ್ಕಂಥ ವಿಚಾರ ಇದೆಯಲ್ಲ, ಎಲ್ಲೋ ತಿರುಪತಿಗೆ ಹೋಗ್ತೀರಿ ನೋಡಿ, ಸಾಲ ಸೋಲ ಮಾಡಿಕೊಂಡು ಅಲ್ಲಿಂದ ಕಿತ್ತಾಡ್ಕೊಂಬತ್ತೀರ ನೋಡಿ, ಇದೇ ನಿಮ್ಮ ಕರ್ಮಗಳು.
ಯಾಕೆ ಅಂದರೆ ಒಂದು ಕ್ಷೇತ್ರ, ಒಂದು ದೇವಾಲಯ, ಒಂದು ಧರ್ಮ, ಒಂದು ನ್ಯಾಯ, ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ ಅಂತಕ್ಕಂಥ ಪ್ರಜ್ಞೆ ಇರಬೇಕು. ಈ ಪ್ರಜ್ಞೆ ಇಲ್ಲ ಅಂದರೆ ದಯವಿಟ್ಟು ಕರೆ ಮಾಡಿದ್ರೆ ಸಮಯ ವ್ಯರ್ಥ ಆಗತ್ತೆ. ಸೊ ನಾನು ಇನ್ನೊಂದು ವಾರ ನೋಡ್ತೀನಿ, ಇದಕ್ಕೆ ಒಂದು ಕೊನೆ ಕ್ಲೈಮ್ಯಾಕ್ಸಿನ ತರೋಣ ಅಂತ ಅಂದ್ಕೊಂಡಿದ್ದೀನಿ. ವ್ಯರ್ಥವಾದ ಸಮಯ ಕಳೆಯೋದಕ್ಕೆ ಇಷ್ಟ ಇಲ್ಲ ನನಗೆ. ಮತ್ತು ನಾವು ಇದರಿಂದ ಸಂಪಾದನೆ ಮಾಡಿ ಊಟ ಮಾಡಬೇಕು ಅನ್ನೋ ಅದು ನಮಗೆ ಆ ವ್ಯವಸ್ಥೆ ಇಲ್ಲವೇ ಇಲ್ಲ. ಭಗವಂತ ಕೊಟ್ಟಿದ್ದಾನೆ, ಸಾಕು. ಆದರೆ ತಿಳ್ಕೊಳ್ಳೋರು ರೆಡಿ ಇದ್ದರೆ ಹೇಳ್ಕೊಡೋಣ. ಸುಮ್ಮನೆ ಹಚ್ಚ ಒಂದು ಫೋನು ಬೇಡ. ಈ ಕೆಟ್ಟ ಅಭ್ಯಾಸ ದಯವಿಟ್ಟು ಯಾರು ಮಾಡಬೇಡಿ. ಆಮೇಲೆ ಇದ್ರ ಬಗ್ಗೆ ಅರ್ಥ ಗೊತ್ತಿರಬೇಕು, ತಾಳ್ಮೆ ಇರಬೇಕು, ಭಕ್ತಿಯಿಂದ ಶರಣಾಗತಿ ಆಗಬೇಕು. ಇದೆಲ್ಲ ಇದ್ದರೆ ದಯವಿಟ್ಟು ಕರೆ ಮಾಡಿ. ಇಲ್ಲ ಅಂದರೆ ಕರೆ ಮಾಡಿ ಸಮಯ ವ್ಯರ್ಥ ಮಾಡಬೇಡಿ. ಯಾಕೆ ಮಾತು ಹೇಳ್ತೀನಿ ಅಂದರೆ, ಇಲ್ಲಿ ಹರಿಕತೆ ಮಾಡ್ತಾಯಿಲ್ಲ ನಾವು. ಹೌದು, ಇಲ್ಲಿ ಹರಿಕತೆ ಮಾಡೋರ್ಗಾದರೆ ಹೇಳ್ಬೋದು. ಅದಕ್ಕೋಸ್ಕರವಾಗಿ ಎಲ್ಲೋ ನಿಂತ್ಕೊಂಡು ಒಂದು ಫೋನ್ ಹಚ್ಚಿಬಿಡೋದು. ಇಲ್ಲಿ ವಿಷಯಕ್ಕೆ ಬರೋಣ. ಪ್ರತಿ ಕ್ಷಣದಲ್ಲೂ ಮನುಷ್ಯನ ದೇಹದಲ್ಲಿರ್ತಕ್ಕಂಥ ಶಕ್ತಿ ಕಡಿಮೆ ಆಗಿದೆ, ಆಗ್ತಾ ಇದೆ ಅಂದ ಮೇಲೆ ಇದಕ್ಕೆ ಕಾರಣ ಏನು ಅಂತಕ್ಕಂಥ ವಿಚಾರದಲ್ಲಿ ಬ್ಯಾಂಗ್ಳೂರಿನಲ್ಲಿರ್ತಕ್ಕಂಥ ಉಷ್ಣಾಂಶಕ್ಕೂ ಮೈಸೂರಲ್ಲಿರ್ತಕ್ಕಂಥ ಉಷ್ಣಾಂಶಕ್ಕೂ ವ್ಯತ್ಯಾಸ ಇದೆ. ಇಲ್ಲಿ ನಮ್ಮ ಜಯನಗರದಲ್ಲಿರ್ತಕ್ಕಂಥ ಉಷ್ಣಾಂಶಕ್ಕೂ ಕೆಂಗೇರಿಯಲ್ಲಿರ್ತಕ್ಕಂಥ ಉಷ್ಣಾಂಶಕ್ಕೂ ವ್ಯತ್ಯಾಸ ಇದೆ. ಒಂದು ವಾಸ ಮಾಡೋ ಮನೆ ಕಟ್ಟಿರ್ತಕ್ಕಂಥದ್ದು ನಮ್ಮ ಮನೆಯ ಪಕ್ಕದ ಮನೆಗೂ ಉಷ್ಣಾಂಶ ವ್ಯತ್ಯಾಸ ಇದೆ. ಒಂದು ಗಂಡು ಒಂದು ಹೆಣ್ಣಿಗೂ ಇರತಕ್ಕಂಥ ಉಷ್ಣಾಂಶ ವ್ಯತ್ಯಾಸ ಇದೆ. ಈಗ ಇದನ್ನು ರಿಪೇರಿ ಮಾಡ್ಬೇಕಾದ್ರೆ ಅಷ್ಟು ಸುಲಭನಾ? ಕಷ್ಟ ಗುರುಗಳೇ. ಅದಕ್ಕೆ ಹೇಳಿದ್ದು, ಹರಿಕಥೆಯವ್ರ ಮುಂದೆ ಇದೆಲ್ಲ ಹೇಳಿದ್ರೆ ಏನು ಅರ್ಥ ಆಗಲ್ಲ. ಜ್ಞಾನವಂತರಾಗಬೇಕಂದ್ರೆ ಮಾತ್ರ ಕಾರ್ಯಕ್ರಮ ನೋಡಿ. ಕತೆ ಕೇಳೋಕ್ಕೆ ಏನು ಪ್ರಯತ್ನ ಮಾಡಬೇಡಿ. ನಮಗೆ ಜ್ಞಾನ ಬೇಕು, ಜ್ಞಾನದ ಬಗ್ಗೆ ಅರಿವು ಬೇಕು ಅನ್ನೋರು ದಯವಿಟ್ಟು ಕರೆ ಮಾಡಿ. ಇಷ್ಟು ಸಲ ಹೇಳಿದ್ದೀನಿ, ಕರೆ ಮಾಡಲೇಬೇಕು, ಜನ ಬರಲೇಬೇಕು. ನನಗೆ ಅವಶ್ಯಕತೆ ಇಲ್ಲ, ನನ್ನ ಬೈಕೇಲಿ ಇಲ್ಲವೇ ಇಲ್ಲ. ಕರ್ಮವನ್ನು ತೊಳೆಯೋದಕ್ಕೆ ಪ್ರಯತ್ನ ಮಾಡಿ ಅಂತಕ್ಕಂಥದ್ದೇ ಈ ಕಾರ್ಯಕ್ರಮದ ಪೂರ್ಣವಾದ ಉದ್ದೇಶ. ನಿಮ್ಮನ್ನು ರಿಪೇರಿ ಮಾಡೋಕ್ಕೆ ಅಂತಕ್ಕಂಥದ್ದು ನಿಮ್ಮಲ್ಲಿ ಬರಬೇಕು, ನಾನು ರಿಪೇರಿ ಆಗಬೇಕು ಅಂತ. ಪರಿಹಾರ ಹೇಳಿ ಅಂದರೆ ಏನ್ರಿ ಪರಿಹಾರ? ಈ ಕಂತ್ರಿ ಕಮಂಗಿಗಳು ಕೂತ್ಕೊಂಡು ಹೇಳಿ ನಮ್ಮ ದೇಶಕ್ಕೆ ಬೆಂಕಿ ಹಚ್ಚಿಬಿಟ್ಟವ್ರೆ. ಈ ಕೆಟ್ಟ ಅಭ್ಯಾಸದಲ್ಲೇ ಎಲ್ಲ ಇದ್ಬಿಟ್ಟಿದ್ದೀರಾ ನೀವು. ಮರ ಸುತ್ತೋ ಕೆಲಸ, ದೇವ್ರ ಸುತ್ತಿ, ಮರ ಸುತ್ತಿ, ಕ್ಷೇತ್ರಕ್ಕೆ ಹೋಗಿ, ಸಮುದ್ರದಲ್ಲಿ ಮುಳುಗಿ, ಅಮಾವಾಸ್ಯೆನ ಹಿಂಗೆ ಮಾಡಿ, ಹಿಂಗೆ ಹೇಳಿ ದೇಶ ಎಲ್ಲ ಹಾಳು ಮಾಡಿ ಇಟ್ಬಿಟ್ಟವ್ರೆ. ನಿಮ್ಗೆ ಅದೇ ಮೈಂಡ್ ಕೂತ್ಬಿಟ್ಟೈತೆ. ಈ ಕಾರ್ಯಕ್ರಮ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಇದನ್ನು ಫಸ್ಟ್ ಪ್ರಜ್ಞೆ ಇಟ್ಕೊಂಡು ಕರೆಯನ್ನು ಮಾಡಿ. ಇಷ್ಟಂತೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ಈ ಉಷ್ಣ ಅಂತಕ್ಕಂಥ ತಾಪಮಾನ ಅಂತಕ್ಕಂತಹ ವಿಚಾರಕ್ಕೆ ಬಂದಾಗ, ನಮ್ಮ ದೇಹದಲ್ಲಿರ್ತಕ್ಕಂಥ ಜೀವಕೋಶಗಳು ಪೂರ್ಣವಾಗಿ ಒಬ್ಬ ವ್ಯಕ್ತಿ ಕುಡಿದಾಗ ಹೇಗೆ ಮಂಕು ಆಗಿರ್ತಾನೋ ಹಾಗೆ ವ್ಯಕ್ತಿಯ ಶಕ್ತಿ ಕುಗ್ಗೋಗುತ್ತೆ. ವ್ಯಕ್ತಿಯ ಶಕ್ತಿ ಕುಗ್ಗೋಗುತ್ತೆ. ಕುಗ್ಗೋದಾಗ ಇದಕ್ಕೆ ಮೆಡಿಷನ್ ಇಲ್ಲ, ಮೆಡಿಷನ್ನೇ ಇಲ್ಲ. ಇಂಥ ವಿಚಾರನ ಪ್ರಪಂಚದ ಇತಿಹಾಸದಲ್ಲಿ ಎಲ್ಲರೂ ಮೆಡಿಕಲಲ್ಲಾಗಲಿ ಜ್ಯೋತಿಷಗಳಾಗಲಿ ಹೇಳಕ್ಕೆ ಸಾಧ್ಯ ಇದೆ. ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ಒಂದು ದೇಹದಲ್ಲಿ ಇರ್ತಕ್ಕಂಥ ಶಕ್ತಿಯನ್ನು ನಾವು ಹೇಗೆ ಉಳಿಸ್ಕೋಬೇಕು, ಆ ಉಳಿಸ್ಕೊಳ್ಳೋಕ್ಕೆ ನಮ್ಮ ಮನೆಯ ಜಾಗ ಹೇಗಿರಬೇಕು ಅನ್ನೋದು ಎಲ್ಲರೂ ಪ್ರಜ್ಞೆ ಕೊಡ್ತಕ್ಕಂಥ ಹೇಳ್ತಕ್ಕಂಥವ್ರು ಇದ್ದಾರಾ? ಈ ವಿಚಾರ ಗೊತ್ತಿದೆಯಾ? ಫಸ್ಟ್ ಆಫ್ ಆಲ್ ನಮ್ಮ ದೇಹದ ತಾಪಮಾನದಲ್ಲಿ ನಮ್ಮ ದೇಹದ ಶಕ್ತಿಯನ್ನು ಕುಂದುವಂತಹ ಮಟ್ಟಕ್ಕೆ ಹೋಗುತ್ತೆ. ಯಾಕೆ ಅಂದರೆ, ಉದಾಹರಣೆ, ಯಾರು ಸೆಕೆ ತಡಿಲಾರದೆ ಫ್ಯಾನ್ ಹಾಕು, ಎ ಸಿ ಆನ್ ಮಾಡು ಅಂತ ಹೇಳ್ತಾರೆ, ಅವರಲ್ಲಿ ಜೀವಕೋಶಗಳು ಕಮ್ಮಿ ಆಗ್ತಾ ಹೋಗಿರುತ್ತೆ. ಅವ್ರಿಗೆ ಬರೀ ಕಿರಿಕ್ ಮೈಂಡ್ ಸೆಟ್ಟು, ಸುಮ್ಮನೆ ಜಗಳ, ಸುಮ್ಮನೆ ಬೇಜಾರು. ಗಂಡ ಹೆಂಡತಿ ಈ ಮಟ್ಟಕ್ಕೆ ಆಗ್ಬಿಟ್ರೆ ಕುಟುಂಬ ಏನಾಗಬೇಕು? ಹೌದು ಅಲ್ವಾ? ಅದು ಗಂಡ ಆಗಿರ್ಬೋದು ಅಥವಾ ಹೆಂಡತಿ ಆಗಿರ್ಬೋದು. ಯಾವಾಗಲೂ ಕಿರಿಕು ಸ್ವಾಮಿ ಎಷ್ಟೋ ಪಾಪ ಮೊನ್ನೆ ಒಬ್ಬರು ಬಂದು ಹೆಂಡತಿ ಹತ್ರ ಗಂಡ ಹೆಂಡತಿ ಕೂತ್ಕೊಂಡು ಹೆಂಡತಿ ಬಗ್ಗೆ ಹೇಳ್ತಾ ಅಳಕ್ಕೆ ಶುರು ಹಚ್ಕೊಂಡ್ಬಿಟ್ಟ. ನನಗೆ ತಡಿಯೋಕೆ ಆಯ್ತಾ ಇಲ್ಲ ಟಾರ್ಚರ್ ಅಂತ. ಅಯ್ಯೋ, ಇಂಥ ಪರಿಸ್ಥಿತಿಯಲ್ಲಿ ದಾಂಪತ್ಯ ಇದೆ. ಗಂಡನೂ ಹೌದು, ಹೆಂಡತಿನೂ ಹೌದು. ಯಾತಕ್ರಿ ಬಲವಂತದ ಮದುವೆ ಮಾಡಿಕೊಂಡು ಈ ಶಾಪ ತಕ್ಕೊಂಡು ಮನೆಗೊಂದು ಶಾಪ ಕೊಡ್ತೀರಾ, ಪ್ರಪಂಚಕ್ಕೊಂದು ಕೆಟ್ಟತನವಾದಾಗಿರ್ತಕ್ಕಂಥ ಒಂದು ವಿಚಾರ ಕೊಡ್ತೀರಾ? ಯಾವ ಪುರುಷಾರ್ಥಕ್ಕೆ ಈ ಭೂಮಿಯಲ್ಲಿ ಹುಟ್ಟಿದೋ? ಇದನ್ನು ಪುಣ್ಯಭೂಮಿ ಅಂತಾರೆ. ವಿಶ್ವದಲ್ಲಿ ಭಾರತ ದೇಶ ಪುಣ್ಯಭೂಮಿ. ಆದರೆ ಇಲ್ಲಿ ಹುಟ್ಟಿರೋದೆಲ್ಲ ಬರೀ ಪಾಪಿಗಳೇ ಆಗ್ಬಿಟ್ಟಿದ್ದೀವಿ ನಾವು. ಕಾರಣ ನಮ್ಮ ಸೋಮಾರಿತನದ ಒಂದೇ ದಾರಿ. ಅದೇನಾಗ್ಬಿಡುತ್ತೆ, ಹಿಂಗೆ ಮಾಡಿದ್ರೆ ಏನಾಗ್ಬಿಡುತ್ತೆ,
ಯಾಕೆ ಹಂಗಾಗಬೇಕು ಅಲ್ವಾ? ಹೌದು. ಹಾಗಿರಬೇಕಾದ್ರೆ ಈ ರೀತಿಯಾಗಿ ಜೀವಕೋಶಗಳನ್ನು ಇದನ್ನು ವೈದ್ಯಕೀಯ ರಂಗದಲ್ಲೂ ಕೂಡ ಇದಕ್ಕೆ ಆಪ್ಷನ್ ಇದೆ. ನಮಗೆ ಆಗ್ತಾ ಇರ್ತಕ್ಕಂಥದ್ದು ಜೀವಕೋಶಗಳು ಕೀಟಾಣುವಿನ ರೂಪದಲ್ಲಿ ನಮ್ಮ ದೇಹವನ್ನು ಹಾಳು ಮಾಡ್ತಾ ಇದೆ. ನಮಗಿರಬೇಕಾದ್ದು ಜೀವಕೋಶ, ಅದು ಕೀಟಾಣುವಾಗಿ ಪರಿವರ್ತನೆ ಮಾಡ್ತಾ ಇದ್ದೀವಿ ನಾವು. ಕಾರಣ, ನಾವು ಓಡಾಡುತ್ತಿರ್ತಕ್ಕಂತಹ ನಮ್ಮ ನಡಿಗೆ, ನಮ್ಮ ಕಾಲಿನ ನಡಿಗೆ ಇದೆಯಲ್ಲ, ಈ ನಡಿಗೆಯಲ್ಲಿ ಇದು ರಹಸ್ಯ ಇದೆ. ಏನು ಗುರುಗಳೇ? ಅಂದರೆ ನಾವು ನಡೀತಕ್ಕಂಥ ನಡಿಗೆಯನ್ನು ಯಾವ ಕ್ರಮದಲ್ಲಿ ಹೆಜ್ಜೆ ಇಡಬೇಕು ಭೂಮಿ ಮೇಲೆ. ಈ ವಾಕ್ ಹೋಗಿ ಅಂತ ಹೇಳ್ತಾರಲ್ಲಮ್ಮ, ಹೌದು. ವಾಕ್ ಹೋಗೋದು ಅಂದರೆ ಹೆಂಗದು? ಎಡಗೈಲಿ ಮೊಬೈಲು, ಹೌದು, ಕಿವಿ ಹತ್ರ ಇಟ್ಕೊಂಬಿಟ್ಟು ಹೌದು 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 ಇದು ಮಾಡ್ತಾ ಇರ್ತಕ್ಕಂಥ ವಾಕಿಂಗ್ ಅಲ್ವೇನಮ್ಮ? ಹೌದು ಗುರುಗಳೇ. ಬಾಯಿ ಬಿಟ್ಕೊಂಡು ಮಾತಾಡಿದ್ರೆ ಮೊಬೈಲ್ನಲ್ಲಿ ವಾಕ್ ಮಾಡಿ ಏನು ಪ್ರಯೋಜನ? ಹೌದು, ಅಲ್ವಾ? ಹೌದು. ಈಗ ಅಲ್ಲಿಂದ ಏನಾಗತ್ತೆ, ಅನಾರೋಗ್ಯ ಪ್ರಾಪ್ತಿ ಆಯ್ತೇ ಹೊರ್ತು ಇಲ್ಲಿ ಡಾಕ್ಟರ್ ಹೇಳೋರೆ ವಾಕ್ ಮಾಡುವಂತ. ಇವ್ ವಾಕ್ ಮಾಡೋ ಮೊಬೈಲ್ ಹಿಡ್ಕೋಬೇಡ ಅಂತ ಹೇಳಿಲ್ಲ. ಇವನು ವಾಕ್ ಮಾಡೋ ಮೊಬೈಲ್ ಹಿಡ್ಕೊಂಡು ನಾನೇನಾಗ್ತೇನೆ ಅಂತ ಗೊತ್ತಿಲ್ಲ. ಗೊತ್ತಿದ್ದರೂ ಒಂದು ರೀತಿ ಅಹಂಕಾರ, ಅದೇನಾಗ್ಬಿಡತ್ತೆ. ಆವು ಕೂತ್ಕೊಂಡು ಹೇಳ್ತಾರೆ, ಯಾರೇ ಆಗಿರ್ಲಿ, ಅವ್ರಿಗೆ ಏನು ಗೊತ್ತು ನಮ್ಮ ಕಷ್ಟ ಅಲ್ವಾ? ಈ ರೀತಿಯಾಗಿ ದೇಹದ ಬಗ್ಗೆ ತಿರಸ್ಕಾರ ಮಾಡ್ತಕ್ಕಂಥವ್ರಿಗೆ ತುಂಬ ಕಷ್ಟ ಇದೆ. ಇದಕ್ಕೆ ಪರಿಹಾರ ಅಲ್ಲ, ನೀವು ಶರಣಾಗತಿ ಆಗಬೇಕು. ನಾವು ಏನು ತಪ್ಪು ಮಾಡಿದ್ದೀವಿ, ಮನೆ ಕಟ್ಟೋದ್ರಲ್ಲ, ಮದುವೆ ಮಾಡ್ಕೊಂಡಿರೋದ್ರಲ್ಲ, ಮಗು ಮಾಡ್ಕೊಂಡಿರೋದ್ರಲ್ಲ, ಊಟ ಮಾಡೋದ್ರಿಂದ, ನಿದ್ದೆ ಮಾಡೋದ್ರಿಂದ, ಇದರಲ್ಲಿ ಯಾವ ತಪ್ಪು ಅಂತ ಕಂಡುಹಿಡಿತಕ್ಕಂಥವ್ರು ಮಾತ್ರ ಕರೆ ಮಾಡಿ. ಮದುವೆ ಯಾಕಾಗಿಲ್ಲ, ಯಾವಾಗ ಆಗತ್ತೆ ಅಲ್ಲ, ಯಾಕಾಗಿಲ್ಲ ಕೇಳಿ, ಯಾವಾಗ ಆಗತ್ತೆ ಅಲ್ಲ. ನಾವು ಕೇಳೋದಂಗೆ ತಾನೆ. ಮದುವೆ ಯಾವಾಗ ಆಗತ್ತೆ, ಯಾವನ್ರು ಹೇಳೋಕ್ಕಾಗತ್ತೆ? ಏನು ದೇವ್ರ? ನಿಮ್ಮ ಮಗನ, ನಿಮ್ಮ ಮಗಳ ಮದುವೆ ದಿನಾಂಕವನ್ನು ಯಾವನೋ ಕೂತ್ಕೊಂಡು ಎಲ್ಲಿ ಹೇಳ್ತಾನೆ? ಯಾವನೋ ಶತಮೂರ್ಖ ಹೇಳ್ತಾನೆ, ದುಡ್ಡುಗೋಸ್ಕರ ಹಣ ಮಾಡೋಕ್ಕೆ ಕೂತ್ಕೊಳ್ಳೋನು ಹೇಳ್ತಾನೆ ಅಷ್ಟೇ. ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮಕ್ಕಳ ಭವಿಷ್ಯ ಕೇಳಕ್ಕೆ ಹೋಗ್ತೀರಾ, ಮುಂದೆ ಏನಾಗುತ್ತೆ ಕೇಳಕ್ಕೆ ಹೋಗ್ತೀರಾ, ಈ ಮನೆ ಕಟ್ಟಬಹುದಾ ಅಂತ ಕೇಳಕ್ಕೆ ಹೋಗ್ತೀರಾ. ಏನು ಅರ್ಥ ಇದೆ ಇದರಲ್ಲಿ? ಯಾವ ಪುರುಷಾರ್ಥಕ್ಕೆ ವಿಚಾರ ಬೇಕು? ನಾನು ಎಲ್ರಿಗೂ ಆರ್ಡರ್ ಮಾಡ್ತಾ ಇಲ್ಲ. ಸಮಯ ವ್ಯರ್ಥ ಮಾಡಿಕೊಂಡು, ಹಣ ವ್ಯರ್ಥ ಮಾಡಿಕೊಂಡು ದೇಶದಲ್ಲಿ ನಾವು ಈ ರೀತಿ ಕಾಲ ಕಳೀತಾ ಇದ್ದೀವಲ್ಲ, ನಿಜಕ್ಕೂ ನಮಗೆ ಭಗವಂತ ಒಪ್ತಾನ? ಎಲ್ಲೋ ಹೋಗ್ಬಿಟ್ಟು ಬಂದ್ಬಿಡೋದು, ಹೋಗಿ ಬಂದರೆ ಒಳ್ಳೆಯದಾಗತ್ತೆ ಅಂದ್ಕೊಂಬಿಡೋದು. ಇದೆಲ್ಲವೂ ಕೆಟ್ಟ ಅಭಿಪ್ರಾಯಗಳು. ಏನಂದರೆ ಭಗವಂತ ಕೊಟ್ಟಿರ್ತಕ್ಕಂಥ ಈ ದೇಹವನ್ನು, ನಮ್ಮದೇ ದೇಹ ಅಂತ ಅನ್ಕೊಳ್ಳೋ ತನಕ ಈ ದೇಹದ ಸತ್ಯವನ್ನು ತಿಳಿಬೇಕಾದ್ದು ಪ್ರತಿಯೊಬ್ಬ ಮನುಷ್ಯನ ಕರ್ತವ್ಯ. ಇದು ತಿಳಿದೇನೇ ಮಗು ಮಾಡ್ಕೊಂಡ್ಬಿಡ್ತೀರಾ, ಆಮೇಲೆ ನಿಮ್ಮದು ಹೆಂಗೋ ಹಾಕೊಂಡು ಸೈಡ್ಗೆ ಹಾಕೊಂಡ್ಬಿಡ್ತೀರಾ, ಆ ಮಗುದು ಕೇಳಕ್ಕೆ ಹೋಗ್ತೀರಾ, ನಮ್ಮ ಮಗು ಹಿಂಗಾಕಾಗತ್ತೆ ನೋಡಿ ಕೇಳ್ತಾರೆ. ಈ ರೀತಿ ಸಮಯ ವ್ಯರ್ಥ ಮಾಡ್ತಕ್ಕಂಥದ್ದು ಇದೆಯಲ್ಲ, ಇದು ಒಂದು ದೊಡ್ಡ ಶಾಪವಾಗಿ ನಿಮ್ಮನ್ನು ಕಾಡುತ್ತೆ. ನನಗೇನಿಲ್ಲ, ನಿಮ್ಮನ್ನು ಕಾಡುತ್ತೆ. ಕೇಳಿಬಿಟ್ಟು ಕೆಳಗಡೆ ಹಾಕೊಂಡು ಮೇಲೆ ಕುತ್ಕೊಂಡ್ಬಿಡೋದಲ್ಲ. ಅಯ್ಯೋ ಅವ್ರೇನೋ ಹೇಳ್ತಾರೆ ಬಿಡ್ರಿ, ಅದೆಲ್ಲ ಯಾರು ಮಾಡೋಕ್ಕಾಗತ್ತೆ? ಏನು ಹೇಳ್ತೀಯಾ? ಈ ಥರದವ್ರು ಬೇಕಷ್ಟು ಜನ ಇದ್ದಾರೆ. ಹಾಗಂತ ನೀವು ಮಾಡಿ ಅಂತ ನಾನು ಹೇಳ್ತಾ ಇಲ್ಲ, ಆರ್ಡ್ರ್ ಮಾಡ್ತಾ ಇಲ್ಲ ನಾನು. ನಿಮ್ಮ ಬದಲಾವಣೆ ತನ್ನಿ ಜೀವನದಲ್ಲಿ, ನಿಮಗೊಂದು ಬದಲಾವಣೆ ಬರಲಿ. ನಿಮ್ಮ ಮಕ್ಕಳಲ್ಲಿ, ನಿಮ್ಮ ಹೆಂಡತಿ, ನಿಮ್ಮ ಗಂಡನಲ್ಲಿ ಒಂದು ಬದಲಾವಣೆ ಬಂದಾಗ ಎಷ್ಟು ಖುಷಿ ಆಗುತ್ತೆ. ಇದಕ್ಕೋಸ್ಕರವಾಗಿ ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕಂಥದ್ದು ಪ್ರತಿಯೊಬ್ಬರ ಮನಸ್ಸಲ್ಲಿ ಬರಬೇಕು ಅಂತಕ್ಕಂಥದ್ದು ನನ್ನದೊಂದು ಕೋರಿಕೆ. ಈ ಕೊರತೆ ನೀವು ನೀಗಿಸ್ಕೋಬೇಕು. ಅದಕ್ಕೋಸ್ಕರವಾಗಿ ಈಗ ಊಟ ಮಾಡ್ತಾ ಇರ್ತಕ್ಕಂಥ ವಿಚಾರಕ್ಕೆ ಬಂದರೆ, ಅಥವಾ ನಾವು ನಿದ್ದೆ ಮಾಡ್ತಕ್ಕಂಥ ವಿಚಾರಕ್ಕೆ ಬಂದರೆ, ಈಗ ನಮ್ಮ ದೇಹದಲ್ಲಿ ಶಕ್ತಿ ಕಮ್ಮಿ ಆಗ್ತಾ ಇದೆ ಅಂತ ಎಲ್ರಿಗೂ ಗೊತ್ತಾಗಿದೆ. ಈ ಶಕ್ತಿ ಬರ್ಸ್ಕೋಬೇಕಾ ಬೇಡವಾ? ಬರ್ಸ್ಕೋಬೇಕು ಗುರುಗಳೇ. ಇದಕ್ಕೆ ಸಂಧಿಕಾಲ ಅಂತಾರೆ. ಏನ್ ಕಾಲ? ಸಂಧಿಕಾಲ. ಸಂಧಿಕಾಲ ಅಂತಾರೆ. ನಿನಗೇನಾರು ಅರ್ಥ ಆಯ್ತಾ ಸಂಧಿಕಾಲ ಅಂದ್ರೆ? ವ್ಯಾಕರಣ ಅಂದ್ರೆ ಕ್ಯಾಕರಣ ಅಂದಂಗೆ ಐತೆ ಅಲ್ವಮ್ಮ? ಇಲ್ವಲ್ಲ, ಈಗ ಬಟ್ಟು ಬ್ಯಾಟು ಕ್ಯಾಟೆ ತಾನೆ ಇರೋದು. ಈ ಸಂಧಿಕಾಲ ಯಾವುದು? ಈ ಸಂಧಿಕಾಲದಲ್ಲಿ ಯಾರು ದೇಹವನ್ನು ಬಳಸ್ತಾರೆ ಅವರ ದೇಹದಲ್ಲಿ ಜೀವಕೋಶಗಳು ಉತ್ಪತ್ತಿ ಆಗತ್ತೆ, ದೇಹದಲ್ಲಿ ಶಕ್ತಿ ಹೆಚ್ಚುತ್ತಾ ಹೋಗುತ್ತೆ. ಪಾಪ ಕೆಲವರು ಹೇಳ್ತಾರೆ, ಇಷ್ಟಪ್ಪ ಮುದ್ದೆ ಅವರೆಕಾಳು ಸಾರು ಹಾಕೊಂಡು ತಟ್ಟೆ ತುಂಬ ಒಡೆದ್ಬಿಟ್ರೆ ಹೆಂಗಿರ್ತದೆ ಗೊತ್ತಾ ಅಂತಾರೆ. ಹೇಳ್ತಾರೆ. ಏನಮ್ಮ? ಹೌದು. ಒಂದು 8 ಚಪಾತಿನ ಒಂದಿಷ್ಟಪ್ಪ ಚಟ್ನಿ ಹಾಕೊಂಡು ತಿಂದುಬಿಟ್ರೆ ಹೆಂಗಿರುತ್ತೆ ಗೊತ್ತಾ ಹೇಳ್ತಾರೆ. ಆಮೇಲೆ ದೊಡ್ಡ ಬಾಟ್ಲು ಹಾರ್ಲಿಕ್ಸು ಬೋರ್ನ್ವಿಟ ಕುಡಿದು ಬಿಟ್ರೆ ಹೆಂಗಾಗುತ್ತೆ ಗೊತ್ತಾ
ಅಂದರೆ ದೇಹದಲ್ಲಿ ಶಕ್ತಿ ಪಡ್ಕೊಳ್ಳೋದು ಇನ್ನೂ ನಮ್ಮ ದೇಶದಲ್ಲಿ ಇನ್ನೂ ಗೊತ್ತಿಲ್ಲ. ಮಾಂಸ ತಿಂದರೆ ಶಕ್ತಿ ಬರ್ತದೆ, ಕ್ಯಾರೆಟ್ ತಿಂದರೆ ಶಕ್ತಿ ಬರ್ತದೆ, ಮುದ್ದೆ ತಿಂದರೆ ಒಳ್ಳೇದಾಯ್ತದೆ. ಏನಮ್ಮ? ಹೌದು ಗುರುಗಳೇ. ಆಗಲ್ಲ ರೀ, ಏನೂ ಇಲ್ಲ, ಅಲ್ಲಿ ಸತ್ತೋಗಿದೆ. ನೀವೇನು ತಿಂದರೂ ಆಗಲ್ಲ, ಆಗೂ ಇಲ್ಲ, ಆಗೋದು ಇಲ್ಲ. ಮತ್ತೇನು ಮಾಡಬೇಕು? ಅದನ್ನೇ ಕೇಳ್ತಾ ಇರೋದು ನಾನು. ಯಾಕೆ ಇವಾಗ ಕಾರ್ಯಕ್ರಮದಲ್ಲಿ ಮಾತು ಹೇಳ್ತಾ ಇದ್ದೀನಿ ಅಂದ್ರಮ್ಮ, ನಮ್ಮ ಜನಕ್ಕೆ ಯಾವ ಕಾರಣಕ್ಕೂ ಚೆನ್ನಾಗಿ ಬರೆದ್ಬಿಟ್ಟು ರುಬ್ಬಿಟ್ಟು ಕುಡಿಸ್ಬಿಟ್ರು ಗೊತ್ತಾಗಲ್ಲ. ಕಾರಣ ಏನಂದರೆ ನೆಗ್ಲೆಕ್ಟ್. ಬಿಡ್ರಿ, ಏನೋ ಒಂದು ಆಗತ್ತೆ, ಏನೋ ಹುಟ್ಟಿದ್ರೆ ಒಂದಿನ ಸಾಯ್ತೀನಿ ಬಿಡ್ರಿ, ಹೌದು, ದೇವ್ರಿಗೆ ಗೊತ್ತಿಲ್ವೇನ್ರಿ, ಇವನು ದೇವರೆಲ್ಲ ಕುತ್ಕೊಳ್ಳೋದ್ರಿಂದ ಬರ್ಕೋಬೇಕು ಯಾರಿಗೇನು ಕಮ್ಮಿ ಐತಿ ಅಂತ. ಅವ್ನು ಇನ್ನೇನು ಕೆಲಸ ಅಲ್ಲ ದೇವ್ರಿಗೆ. ಈ ರೀತಿ ಉಡಾಫೆ ಜೀವನ ಬೇಡ ಅನ್ನೋ ಉದ್ದೇಶ ಅಷ್ಟೇ ಹೊರ್ತು ಮಕ್ಕಳಿಗೂ ಉಡಾಫೆ ಕಲಿಸಿದ್ದೀರಾ ನೀವು. ಉಡಾಫೆ ಜೀವನ ಏನದು ಅಂದರೆ ಒಳ್ಳೇದಾಯ್ತದ ಮುಂದಕ್ಕೆ, ಹೌದು ಅಲ್ವಾ? ಇದೇ ಉಡಾಫೆ. ಹೌದೌದು. ಹುಡುಗಿ ಚೆನ್ನಾಗಿ ಮಾಡಿದ್ರೆ ತಾನೇ ಸಾಂಬಾರು ಚೆನ್ನಾಗಿರುತ್ತೆ. ಹೌದು, ಹೆಂಗೆ ಮಾಡೋದು ಚೆನ್ನಾಗಿರುತ್ತೆ ಅಂದರೆ ಏನು ಮಾಡೋಣ? ಆಗಲ್ಲ. ಹಾಗಾಗಿ ಈ ಸಂಧಿಕಾಲವನ್ನು ಪ್ರತಿ ಮಕ್ಕಳು ದೊಡ್ಡವರು ಬಳಸಿದ್ದೀರಾ, ಬಳಸ್ತಾ ಇದ್ದೀರಾ? ಸಂಧಿಕಾಲ ಬಳಸೋಕ್ಕಾಗಿದೆಯಾ? ಯಾವುದದು? ಸೂರ್ಯ ಅಂದರೆ ಬೆಳಕು ಮತ್ತು ಕತ್ತಲ ಎರಡೂ ಭಾಗದ ಮಧ್ಯೆ ಬರೋದೇ ಸಂಧಿಕಾಲ. ಅಂದರೆ ಸಂಜೆ ಆಗ್ತಾ ಇದೆ ಅಂದರೆ ರಾತ್ರಿ ಬರುತ್ತೆ, ಬೆಳಕು ಕಮ್ಮಿ ಆಗತ್ತೆ, ಇದು ಸಂಧಿಕಾಲ. ಇದು ಯಾವುದು? ಸಂಜೆ 5ರಿಂದ 6 ಗಂಟೆ ಸಂಧಿಕಾಲ. ಯಾವುದು? ಸಂಜೆ 5ರಿಂದ 6 ಗಂಟೆ ಸಂಧಿಕಾಲ. ಈಗ ಬೆಳಗ್ಗೆ ಸೂರ್ಯ ಉದಯ ಆಗಬೇಕು, ಕತ್ಲು ಹೋಗ್ತಾ ಇದೆ, ಬೆಳಕು ಬರ್ತಾ ಇದೆ, ಆ 5ರಿಂದ 6 ಸಂಧಿಕಾಲ. ಈಗ ಬೆಡ್ಶೀಟ್ ಹೊತ್ಕೊಂಡು 9 ಗಂಟೆ 10 ಗಂಟೆಗೆ ಹೇಳೋರಿಗೆ ಈಗ ದೇಹದಲ್ಲಿ ಶಕ್ತಿ ಎಲ್ಲಿ ಬರುತ್ತೆ? ಹೌದು. ಮಕ್ಕಳು ಅದೇನೆ, ರಾತ್ರಿ 12 ಗಂಟೆ ಗಂಟೆ ಓದಿಸೋದು, ಇಲ್ಲ ಟಿ ವಿ ನೋಡೋದು, ಇಲ್ಲ ಓದ್ಲಾ ಮಾತಾಡೋದು, ಇಲ್ಲ ಎಲ್ಲೋ ಹೋಗಿ ಬಂದಿರೋದು. ಬೆಳಿಗ್ಗೆ 5 ಗಂಟೆ ಮೇಲೆ ಯಾರೇ ಆಗಲಿ ಬೆಡ್ಡಿಂದ ಮಲಗಿದ್ದು ಅಂದರೆ ಮಲಗ್ತಕ್ಕಂಥ ವಿಚಾರ ಬಿಟ್ಟಾಗ ಅವರಿಗೆ ದೇಹದಲ್ಲಿ ಶಕ್ತಿ ಬರುತ್ತೆ ಅಂತ ಅವರಿಗೆ ಮದುವೆ ಮಾಡ್ಬೋದು. ತಿಂದು ಶಕ್ತಿವಂತರಾಗಿರ್ತಲ್ಲ ಅವ್ರಿಗೆ ಮದುವೆ ಮಾಡಬೇಡಿ, ಏನೂ ಆಗಲ್ಲ. ಚೆನ್ನಾಗಿ ತಿಂದು ಮೈ ಬೆಳೆಸ್ಕೊಂಡಿರ್ತಲ್ಲಮ್ಮ, ಅವ್ರಿಗೆ ಶಕ್ತಿ ಇದೆ ಅಂತ ಅಂದ್ಕೊಂಡ್ರೆ ಮದುವೆ ಶಕ್ತಿ ಅಲ್ಲ ಅದು. ಮದುವೆ ಶಕ್ತಿ ಯಾವ್ದು ಬೇರೆ ಇದೆಯಾ? ನಿನಗೂ ಡೌಟ್ ಅಲ್ಲ ನಮ್ಮ? ಹೌದು ಗುರುಗಳೇ. ಮದುವೆಗೆ ಶಕ್ತಿ ಯಾವುದು? ದೃಢಕಾಯವಾದ ದೇಹ ಮದುವೆ ವರ್ಕ್ ಆಗಲ್ಲ. ಏನದು ಅಂದರೆ ಮನಸ್ಸಿನ ಶಕ್ತಿ. ದೇಹದ ಶಕ್ತಿಗೂ ಮನಸ್ಸಿನ ಶಕ್ತಿಗೂ ವ್ಯತ್ಯಾಸ ಇದೆ. ಮನಸ್ಸಿಗೆ ಶಕ್ತಿ ಬಂದರೆ ಎತ್ತೀನಿ ಬಿಡೋ, ಮಾಡ್ತೀನಿ ಬಿಡೋ ಕೆಲಸನ ಅಂತಾರೆ. ಬರೇ ದೇಹದಲ್ಲಿ ಶಕ್ತಿ ಇದ್ರೆ ನೋಡ್ಬಿಟ್ಟು ಎದ್ಕೊಂಡ್ಬಿಡ್ತಾನೆ, ಅಯ್ಯೋ ಆಗಲ್ಲ, ಅದು ದೇಹ ತೂಕ, ನನ್ನ ಕೈಯಲ್ಲಿ ಆಗಲ್ಲ. ದೇಹದಪ್ಪ ಕೆಲಸ ಆಗಲ್ಲ. ಕೆಲವು ಸಣ್ಣಗಿರ್ತಾರೆ, ಇಂಗ್ಲೀಷ್ ಹೀರೋ ಇದ್ದಂಗೆ ಟಕ್ ಅಂತ ಕೆಲಸ ಮಾಡ್ಬಿಡ್ತಾರೆ. ಅದು ಮನಸ್ಸಿನ ಶಕ್ತಿ. ಯಾವ್ದು ಬೇಕು ಇವಾಗ? ಮನಸ್ಸಿನ ಶಕ್ತಿ ಬೇಕು ಅಲ್ವಾ? ಈ ಮನಸ್ಸಿನ ಶಕ್ತಿ ಬೇಕು ಅಂದರೆ ಯಾರು ಪರಿಹಾರ ಮಾಡಬೇಕಾಗಿಲ್ಲ, ಯಾರು ಉದ್ಧಾರ ಮಾಡಬೇಕಾಗಿಲ್ಲ. ಇದು ಮನಸ್ಸಿನ ಶಕ್ತಿಯನ್ನು ಪಡ್ಕೊಳ್ಳೋದಕ್ಕೆ ಅಷ್ಟು ಸುಲಭನಾ? ಯಾಕೆ ಅಂದರೆ ರಾತ್ರಿ ಮತ್ತು ಹಗಲಿನ ಸತ್ಯವನ್ನು ತಿಳಿಯದೇ ಇರುವ ಕಾರಣ. ಏನು? ರಾತ್ರಿ ಮತ್ತು ಹಗಲಿನ ಸತ್ಯವನ್ನು ತಿಳಿಯದೇ ಇರುವ ಕಾರಣ ಮಕ್ಕಳಲ್ಲಿ ಶಕ್ತಿ ಇಲ್ಲ, ಗಂಡ ಹೆಂಡತಿಯಲ್ಲಿ ಶಕ್ತಿ ಇಲ್ಲ, ಇಡೀ ಕುಟುಂಬದಲ್ಲಿ ಶಕ್ತಿ ಇಲ್ಲ. ಆದ ಕಾರಣ ಎಲ್ಲರಿಗೂ ಬೇಜಾರು ಕೋಪ. ಹೌದಲ್ಲ? ಹೌದು ಗುರುಗಳೇ. ಅದನ್ನೇ ನಾಯಿ ಮನೆ ಅನ್ನೋದು. ಯಾರಿಗ ಮನೆಯಲ್ಲಿ ಬೇಜಾರಾಗುತ್ತೆ, ಕೋಪ ಬರುತ್ತೆ ಅಂದರೆ ಅದು ನಾಯಿಯ ಮನೆ, ಅದು ಹಸುವಿನ ಮನೆ ಅಲ್ಲ. ಇದು ನೀವೇ ಡಿಸೈಡ್ ಮಾಡಿ, ಎಲ್ಲೂ ಶಾಸ್ತ್ರ ಕೇಳಕ್ಕೆ ಹೋಗಬೇಡಿ. ಅದೇನು ನಾಯಿ ಮನೆ ಅಂತ ಹೇಳಿದ್ರಂತೆ ಹೆಂಗಿರ್ತದೆ ಅಂತ ಅಲ್ಲೋಗಿ ಕೇಳಬೇಡಿ. ಮತ್ತೆ ನಮ್ಮ ಜನ ಬರೀ ಕೇಳೋದೇ ಜಾಸ್ತಿ, ಇಲ್ಲಿಂದ ಅಲ್ಲಿ ಪೋಟಿ ಹಾಕೋದು. ಅವ್ರು ಹೇಳಿದ್ರು ಹಿಂಗೆ, ನೀವು ಹೇಳ್ತೀರಾ ಹಿಂಗೆ ಅಂತ. ಹೌದೌದು. ಊರು ತುಂಬ ಎಲ್ಲ ಅಂಟಿಸ್ಕೊ ಬಂದ್ಬಿಡ್ತಾರೆ, ಇದರಿಂದ ಉಪಯೋಗ ಆಗಲ್ಲ. ಅದಕ್ಕೋಸ್ಕರವಾಗಿ ನಾಯಿಯ ಮನೆ ಯಾವುದು, ಹಸುವಿನ ಮನೆ ಯಾವುದು, ಇದನ್ನು ತಪ್ಪಾಗಿ ಅರ್ಥೈಸ್ಕೊಂಡು ಬೇಜಾರು ಮಾಡಿಕೊಂಡ್ರೆ ನಾನೇನು ಮಾಡೋಕ್ಕಾಗಲ್ಲ. ಯಾಕೆ ಅಂದರೆ ಅದರಲ್ಲಿ 2 ಗಾದೆ ಇದೆ. ಯಾರ ಮನೆಗೆ ಯಾವುದೋ ನಾಯಿ ಹುಡ್ಕೊಂಡು ಬರುತ್ತೆ, ಯಾರಿಗೆ ಎಲ್ಲೋ ಹೋಗೋ ಹಾವು ಮನೆ ಹತ್ರ ಬರುತ್ತೆ. ಯಾಕೆ ಇವೆರಡು ಮನೆ ಹತ್ರ ಬರುತ್ತೆ ಅಂದರೆ ಇದಕ್ಕೆ. ಯಾರ್ದೋ ನಾ ಇವ್ರ ಮನೆ ಹತ್ರ ಬರುತ್ತೆ, ಯಾರ್ದೋ ನಾ ಇವ್ರ ಮನೆ ಹತ್ರ ಬಂದು ಗಲಾಟೆ ಮಾಡುತ್ತೆ, ಯಾರ್ದೋ ನಾ ಇವ್ರ ಮನೆ ಹತ್ರ ಬಂದು ಅಳುತ್ತೆ. ಎಲ್ಲೋ ಹೋಗೋ ಹಾವು ಇವ್ರ ಮನೆಗೆ ಬರುತ್ತೆ ಅಂದರೆ ಆ ಕಡೆಯಿಂದ ಹಾವು ಬರುತ್ತೆ ಅಂತ ಇಟ್ಕೊಳ್ಳಮ್ಮ. ಆ ಹಾವು ಅಲ್ಲಿಂದ ಪಾಸಾಗಿ 5ನೇ ಮನೆ ಬಿಟ್ಟು 6ನೇ ಮನೆಗೆ ಒಂದು ಎಂಟ್ರಿ ಆಗುತ್ತೆ. ಆ 5ನೇ ಮನೆಗೆ ಯಾಕೆ ಹೋಗಲಿಲ್ಲ ಅದು? ಹೌದು. ಇದು ನಮ್ಗೆ ಯಾಕೆ ಅರ್ಥ ಆಗಿಲ್ಲ? ಇದು ಹೇಳುವಾಗಿಲ್ಲ, ಆದರೂ ಹೇಳಲೇಬೇಕಾಗತ್ತೆ. ಯಾವ ಮನೆಯಲ್ಲಿ ನಾಯಿ ಮತ್ತು ಹಾವು
ಆವಾಗವಾಗ ಜಾಸ್ತಿ ಭೇಟಿ ಕೊಡುವಂಥದ್ದು, ನಾಯಿ ಶಬ್ದ ಜಾಸ್ತಿ ಕೇಳಿಸ್ಕೊಳ್ಳುವಂಥದ್ದು, ನಾಯಿ ಅಳು ಕೇಳಿಸ್ಕೊಳ್ಳುವಂಥ ಮನೆ, ಜೋಪಾನ ನಿಮ್ಮ ಮನೆಗೆ 2 ಬ್ಯಾಟ್ರಿ ಬಂದ್ಬಿಟ್ಟವು ಅಂತ ಭಯ. 2 ಬ್ಯಾಟ್ರಿ ಅಂದರೆ ಹೆಂಗಸರಿಗೆ, ಗಂಡಸರು ಸ್ವಲ್ಪ ಆ ಕಡೆ ಈ ಕಡೆ ಹೋಗ್ಬಿಟ್ಟರು ಜೋಪಾನ. ಮೆಸೇಜು ಅಂದರೆ ಮದುವೆನೇ ಆಗ್ಬೋದು, ಗಂಡನೇ ಬಿಟ್ಬಿಡ್ಬೋದು, ಅಥವಾ ಇನ್ನೊಂದು ಮದುವೆ ಆಗಿರಬಹುದು, ಅಥವಾ ಪ್ರಯತ್ನದಲ್ಲಿ ಇರಬಹುದು, ಅಥವಾ ಅಪ್ಲಿಕೇಶನ್ ಆಗ್ತಾ ಇರಬಹುದು. ಇದು ಮನೇನೇ ಸೃಷ್ಟಿ ಮಾಡುತ್ತೆ. ಇಲ್ಲಿ ಪಾಪ ಶಾಸ್ತ್ರಗಳು ಇರುತ್ತೆ, 2 ಸುಳಿ ಇದ್ರೆ 2 ಹೆಂಡ್ರು ಅಂತ. ಹೌದು ಹೌದು ಹೌದು. ಅದೆಲ್ಲಿ ಕಲ್ತ್ರೋ ಗೊತ್ತಿಲ್ಲ. ಇಲ್ಲಿ ವಿಷಯ ಇಷ್ಟೇ, ನಮ್ಮಲ್ಲಿ ಈ ಮನೆ ಅಂತಕ್ಕಂಥದ್ದು ಉತ್ತಮವಾಗಿರ್ತಕ್ಕಂತಹ ಫಲವತ್ತಾದ ಮನೆಯನ್ನು ನಾವು ಕಟ್ಟಿದಾಗ ಈ ರೀತಿಯಾದ ನಾಯಿ ಆಗಲಿ, ಹಾವಾಗಲಿ, ಬೇಜಾರಾಗಲಿ, ಕೋಪ ಆಗಲಿ ಬರಲ್ಲ. ಯಾಕೆಂದರೆ ನಾವು ತಲತಲಾಂತರದಿಂದ ಇದನ್ನೇ ಅನುಭವಿಸ್ಕೊಂಡು ಬರ್ತಾ ಇದ್ದೀವಿ. ಏನು ಅಂದರೆ ನಾಯಿ ಥರ ಪ್ರತಿಯೊಂದು ಮನೆಗಳಲ್ಲಿ ಪಾಪ ಏನಪ್ಪ ನಾಯಿ ಥರ ಅಂತ ಅಂದರು ಅಂತ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಯಾಕೆ ಅಂದರೆ ನಮ್ಮಲ್ಲಿ ಬೇಜಾರು ಬೇಗ ಮಾಡ್ಕೋತಾರೆ, ವಿಷಯ ತಿಳ್ಕೊಳ್ಳಲ್ಲ. ಏನು ಹಂಗಳ್ತಾರೆ ಅವ್ರು ಕೂತ್ಕೊಂಡು, ಟಿವಿಲಿ ಹಿಂಗೆಲ್ಲ ಮಾತಾಡ್ತಾರೆ. ಈ ಥರದವ್ರು ಜಾಸ್ತಿ ಇದ್ದಾರೆ ಹೊರತು ಇವ್ರು ಹೇಳೋದ್ರಲ್ಲಿ ಏನು ಅರ್ಥ ಇದೆ ಅಂತ ಹೇಳೋರು ತಾಳ್ಮೆ ತುಂಬ ಕಡಿಮೆ. ಓಕೆ, ಏನೂ ಮಾಡೋಕ್ಕಾಗಲ್ಲ, ಯಾರಿಗೇನು ಅರ್ಥ ಆಗುತ್ತೋ ಓಕೆ. ಆದರೆ ಒಂದು ತಿಳ್ಕೋಬೇಕು, ಮನೆಯಲ್ಲಿ ಬೇಜಾರು ಕೋಪ ಅಂತಕ್ಕಂತಹ ವಿಷಯ ಯಾವ ಮನೆಯಲ್ಲಿ ಇದೆ, ಆ ಮನೆಯಲ್ಲಿ ಕುಟುಂಬಸ್ಥರೆಲ್ಲರೂ ಕೂಡ ಯಾವ ರೀತಿ ಇರ್ತಾರೆ ಅಂತ ನೀವೇ ಇಮೇಜ್ ಮಾಡಿ ಅವ್ರಿಗೆ ನೀವೇ ಹೆಸರು ಕೊಡಬಹುದು. ಯಾಕೆ ಹಿಂಗೆ ಆಡ್ತಾವ್ರೆ? ಹಾಗಾಗಿ ನೀವು ತಿಳ್ಕೊಳ್ಬೇಕಾಗದ್ದು, ಸಂಧಿಕಾಲವನ್ನು ಬಳಸ್ತಕ್ಕಂಥ ಸಮಯ ನಿಮ್ಮ ಕೈಲಿ ಬಳಸೋಕ್ಕಾಗಿದೆಯಾ ಡಿಸೈಡ್ ಮಾಡಿ. ಗಂಡನ್ನು ಬೇಗ ಏಳಬೇಕು ಅಂತ ಹೆಂಡತಿ ಅಪ್ಲಿಕೇಶನ್. ಹೆಂಡತಿ ಬೇಗ ಎದ್ದು ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಬೇಕು, ಗಂಡನ ಅಪ್ಲಿಕೇಶನ್. ಇವರಿಬ್ಬರು ಮಕ್ಕಳು ಬೇಗ ಹೇಳ್ತಾ ಇಲ್ಲ ಬೆಡ್ಡಿಂದ ಅಂತ ತಂದೆ ತಾಯಿ ಅಪ್ಲಿಕೇಶನ್. ಹೌದಾ? ಟೈಮ್ ಕರೆಕ್ಟಾಗಿ ಯಾರು ಕರೆಕ್ಟಾಗಿ ಮನೇಲಿ ಏನು ಮಾಡ್ತಾ ಇಲ್ಲ ಅಂತ ಇಡೀ ಕುಟುಂಬಸ್ಥರ ಅಪ್ಲಿಕೇಶನ್. ಇದೆಲ್ಲವೂ ಕೂಡ ನಿಮ್ಮ ಕುಟುಂಬಸ್ಥರ ದೇಹದಲ್ಲಿ ಶಕ್ತಿಹೀನವಾಗುತ್ತಿರುವ, ಆಗುತ್ತಲಿರುವ ಈ ವಿಚಾರವನ್ನು ತಿಳ್ಕೊಂಡ್ರೆ ಮನೆ ನೆಮ್ಮದಿಯಾಗಿರೋದಕ್ಕೆ ಸಾಧ್ಯವಾಗತ್ತೆ. ಇದಕ್ಕೆ ಫಲವತ್ತಾದ ಮನೆ ಬೇಕಾಗತ್ತೆ. ಅದನ್ನು ತೋರಿಸೋಣ, ಕಾಯಬೇಕಾಗತ್ತೆ. ಫಲವತ್ತಾದ ಮನೆಯ ಕ್ರಮಗಳನ್ನು ಏನು ಬೇಕಾಗತ್ತೆ ಅಂತ ಬರೀ ನೋಡಿಕೊಂಡ್ರೂ ಪ್ರಯೋಜನ ಇಲ್ಲ. ಆದರೂ ಕೂಡ ಎಲ್ಲವನ್ನೂ ನೀವು ತಿಳ್ಕೊಳ್ಳೋಕ್ಕಾಗಲ್ಲ, ಒಂದೊಂದು ಹಂತವಾಗಿ ತಿಳ್ಕೊಂಡು ಪ್ರಯತ್ನ ಆಗಲಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಗುರುಗಳೇ, ಇಷ್ಟೊತ್ತು ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಮ್ಮ ಪ್ರಶ್ನೆಗಳಿಗೆ ಹಾಗೆ ನಮ್ಮ ವೀಕ್ಷಕರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು. ನೋಡಿದಳ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ, ನಂಬರ್ 532, ಮಲಥಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ಸಂಪರ್ಕಿಸಿ 9148639933, 8618915231, 91082588834.